ಈಗ ಶುರುವಾಗಲಿದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ಆಪ್ಕಿ ಅದಾಲತ್ಗೆ ನಿಮಗೆ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀವಿ ಸಿನಿಮಾ ಪ್ರಪಂಚದ ಒಬ್ಬ ಎಂತಹ ಮಿನುಗೋತಾರೆ ಅಂದ್ರೆ ಅವರು ಕಡಿಮೆ ಸಿನಿಮಾಗಳನ್ನ ಮಾಡಿದ್ದಾರೆ, ಆದರೆ ಕಡಿಮೆ ಸಮಯದಲ್ಲೇ ಅವರು ದೇಶದ ಹೊಸ ಜನರೇಷನ್ನ ಹಾರ್ಟ್ ಥ್ರೋಬ್ ಆಗೋಗಿದ್ದಾರೆ. ಪ್ಲೀಸ್ ವೆಲ್ಕಮ್ ಯುವಕರ ಹೃದಯದ ಬಡಿತ ಆಗಿರೋ ರಣಬೀರ್ ಕಪೂರ್. ಹಾಯ್ ಹಾಯ್. ಆಪ್ಕಿ ಅದಾಲತ್ನಲ್ಲಿ ಆರೋಪಗಳು ಮತ್ತೆ ಪ್ರಶ್ನೆಗಳ ಸುರಿಮಳಿ ಶುರು ಮಾಡೋದಕ್ಕಿಂತ ಮುಂಚೆ ಇವತ್ತಿನ ಜಡ್ಜ್ ಅಂಶುಲ್ ಚತುರ್ವೇದಿ ಅವರ ಅನುಮತಿ ಪಡೆಯೋಣ ಇವತ್ತಿನ ವಿಚಾರಣೆ ಶುರು ಮಾಡೋದಕ್ಕೆ. ಪ್ಲೀಸ್ ಪ್ರೊಸೀಡ್. ನೀವು ಸಿದ್ಧವಾಗಿದ್ದೀರಾ ರಣಬೀರ್? 1 ಸೆಕೆಂಡ್ ಸರ್. ಹಾಗಿದ್ರೆ ಮೊಕದ್ದಮೆ ಶುರುವಾಗುತ್ತೆ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ರಣಬೀರ್ ಕಪೂರ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ರಣಬೀರ್ ಕಪೂರ್ ಮೇಲೆ ಇರುವ ಆರೋಪ. ಇವರು ತುಂಬಾ ತುಂಟರಾಗಿದ್ದಾರೆ. ರಣಬೀರ್, ನಿಮ್ಮ ಸ್ಕೂಲ್ನ ರೆಕಾರ್ಡ್ ನಾನು ನೋಡಿದೆ. 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಪ್ರತಿ ಸಲನೂ ಕೆಳಗಡೆಯಿಂದ 3ನೇ ನಂಬರ್. ವೆಲ್, ನನಗೆ ಗೊತ್ತಾಗ್ತಾ ಇಲ್ಲ ನೀವು ಇಲ್ಲಿ ತಮಾಷೆಗೆ ಚಪ್ಪಾಳೆ ಹೊಡಿತಾ ಇದ್ದೀರಾ ಇಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ. ಬಟ್ ನಾನು ಸ್ಕೂಲಲ್ಲಿ ಅಷ್ಟೊಂದು ಚೂಟಿ ಆಗಿರಲಿಲ್ಲ. ಆಗ ನನಗೆ ಜಾಸ್ತಿ ಸ್ಪೋರ್ಟ್ಸಲ್ಲಿ ಆಸಕ್ತಿ ಇತ್ತು, ಫುಟ್ಬಾಲಲ್ಲಿ ಆಸಕ್ತಿ ಇತ್ತು. ನಾನು ಯಾವತ್ತೂ ಫೇಲ್ ಆಗಿಲ್ಲ. ಬಟ್ ಕ್ಲಾಸ್ನಲ್ಲಿ ಲಾಸ್ಟ್ 3 ಬರ್ತಿದ್ರಲ್ಲ, ಅಲ್ಲಿ ನನ್ನ ಫೈಟ್ ನಡೀತಾ ಇತ್ತು. ಟಾಪ್ 3ನಲ್ಲ, ಬಾಟಮ್ 3ನಲ್ಲಿ. ಎಷ್ಟು ತುಂಟಾಟ ಮಾಡ್ತಾ ಇದ್ರಿ ನೀವು ಅಂದ್ರೆ ಪ್ರಿನ್ಸಿಪಲ್ ನಿಮ್ಮ ತಾಯಿನ ಅವಾಗವಾಗ ಸ್ಕೂಲ್ಗೆ ಕರೀತಾ ಇದ್ರು. ಅದು ಐ ಥಿಂಕ್ ಅವ್ರು ನನ್ನ ಮಮ್ಮಿಗೆ ದೊಡ್ಡ ಫ್ಯಾನ್ ಅನ್ಸುತ್ತೆ. ಅವರು ಸಾಕಷ್ಟು ನನ್ನ ರಿಪೋರ್ಟ್ ಕಾರ್ಡ್ ಬರ್ತಾ ಇತ್ತಲ್ಲ, 1 ವರ್ಷದಲ್ಲಿ 3 ಸಲ. ಅವತ್ತು ಅಮ್ಮ ಖಂಡಿತ ಅಳ್ತಾರೆ ಅಂತ ಗೊತ್ತಿತ್ತು. ಮತ್ತೆ ನನಗೆ ಯಾವಾಗಲೂ ಹೆದರಿಸ್ತಾ ಇದ್ರು, ಈ ಸರಿ ಅಪ್ಪಂಗೆ ರಿಪೋರ್ಟ್ ಕಾರ್ಡ್ ತೋರಿಸ್ತೀನಿ ಅಂತ. ನಾನು ಅಪ್ಪಂಗೆ ತುಂಬಾನೇ ಹೆದರ್ತಿದ್ದೆ ಚಿಕ್ಕ ವಯಸ್ಸಲ್ಲಿ. ಹಾಗಾಗಿ ನಾನು ಅಳ್ತಾ ಇದ್ದೆ, ಬೇಡ ಬೇಡ, ನಾನು ಇನ್ನೂ ಚೆನ್ನಾಗಿ ಓದ್ತೀನಿ, ಚೆನ್ನಾಗಿ ಮಾಡ್ತೀನಿ ಅಂತ. ನಾನು ಈಗ್ಲಿಂದಾನೆ ಹೋಮ್ವರ್ಕ್ ಮಾಡಕ್ ಶುರು ಮಾಡ್ತೀನಿ ಅಂತೆಲ್ಲ. ಒಬ್ರು ಟೀಚರ್ ಹೇಳಿದ್ರು ಏನಂದ್ರೆ ನೀವು ಟೀಚರ್ನ ಸ್ಕರ್ಟ್ ಎತ್ತಿ ನೋಡಿದ್ರಿ ಅಂತ. ಇಲ್ಲ ಆ ಥರ ಎಲ್ಲ ಏನಿಲ್ಲ. ಏನಂದ್ರೆ ಸರ್, ಅವರು ನನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಟೀಚರ್ ಆಗಿದ್ರು. ಅವರು ಒಬ್ಬ ಕ್ರಿಶ್ಚಿಯನ್ ಲೇಡಿ. ಬೇರೆ ಟೀಚರ್ಸ್ ಎಲ್ಲ ಸೀರೆ ಉಟ್ಕೊಂಡು ಬರ್ತಾ ಇದ್ರು, ಮತ್ತೆ ಇವರು ಕ್ರಿಶ್ಚಿಯನ್ ಲೇಡಿ ಆಗಿದ್ರಿಂದ ಸ್ಕರ್ಟ್ ಹಾಕೊಂಡು ಬರ್ತಿದ್ರು. ಆಗ ನಾನು ತುಂಬಾ ಚಿಕ್ಕವನಾಗಿದ್ದೆ, ಸುಮಾರು 5-6 ವರ್ಷ ಅನ್ಸುತ್ತೆ, 4 ವರ್ಷ ಆಗಿತ್ತು. ಮತ್ತೆ ಆಗ ಕ್ಲಾಸ್ ನಡೀತಾ ಇದ್ದಾಗ ಅವ್ರ ಟೇಬಲು ತುಂಬಾನೇ ಎತ್ತರ ಇತ್ತು, ಮತ್ತೆ ಅವ್ರು ಕೂತ್ಕೊಂಡಾಗ ಅವರ ಕಾಲುಗಳು ಕಾಣಿಸ್ತಿದ್ವು. ಆಗ ನಾನು ನನ್ನ ಫ್ರೆಂಡ್ ಇದ್ವಿ, ಅವ್ನು ತುಂಬಾನೇ ತುಂಟ ಆಗಿದ್ದ ಬಿಡಿ. ಅವ್ನು ನನಗೆ ಎನ್ಕರೇಜ್ ಮಾಡ್ತಾ ಇದ್ದ, ನಡಿ ನಡಿ ಅಂತ. ನಾವಲ್ಲಿ ಕೂತ್ಕೊಂಡು ಅವ್ರ ಕಾಲುಗಳನ್ನ ನೋಡ್ತಾ ಇದ್ವಿ ಅಷ್ಟೇ ನೋಡಿ. ಆದ್ರೆ ನಾನು ಸರ್, ನಾನು ನೋಡಿದ್ದೀನಿ ಅಷ್ಟೇ, ಕೈಯಂತೂ ಹಾಕಿಲ್ಲ. ನೋಡಿರೋದು ನೋಡೋದು ಕ್ರೈಮ್ ಅಲ್ಲ ಅಲ್ವಾ ಸರ್? ಇದನ್ನ ನೀವು ಯಾವುದೇ ಲಾ ಬುಕ್ಸಲ್ಲಿ ನೋಡ್ಬೋದು. ಅಂದ್ರೆ ನಿಮ್ಗೆ ಬಾಲ್ಯದಲ್ಲೇ ಚೆನ್ನಾಗಿ ಗೊತ್ತಿತ್ತು ಎಷ್ಟು ಮಾಡಿದ್ರೆ ಕ್ರೈಮ್ ಆಗಲ್ಲ ಅಂತ ಅನ್ನೋದು. ಎಲ್ಲ ಗೊತ್ತಿತ್ತು. ಐ ಥಿಂಕ್ ನಾವು ಲಾ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಒಳ್ಳೇದು. ವಿ ಶುಡ್ ಫಾಲೋ ದ ಲಾ. ಸೊ ಐ ಸ್ಟಾರ್ಟೆಡ್ ಫಾಲೋಯಿಂಗ್ ದ ಲಾ ವೆರಿ ಅರ್ಲಿ, ಬಟ್ ಐ ಸ್ಟಾರ್ಟೆಡ್ ಡೂಯಿಂಗ್ ರಾಂಗ್ ಥಿಂಗ್ಸ್ ಇನ್ ಮೈ ಓನ್ ವೇ ಸರ್. ಸೊ ನಿಮ್ಮ ಒಂದು ತುಂಟಾಟ ನಾನು ಕೇಳ್ಪಟ್ಟೆ ಏನಂದ್ರೆ, ನಿಮ್ಮ ತಂದೆಯವರ ಆಫ್ಟರ್ ಶೇವ್ ಏನಿತ್ತು ಅದನ್ನ ಪೂರ್ತಿಯಾಗಿ ಕುಡಿದ್ಬಿಟ್ಟಿದ್ರು. ಹೌದು. ಏನಂದ್ರೆ ಎಸ್ಪೆಷಲಿ ನಾವೆಲ್ಲ ಹುಡುಗರು, ನಾವು ಚಿಕ್ಕವರಿದ್ದಾಗ ನಮ್ಗೆಲ್ಲ ಆ ಥರ ಇರುತ್ತೆ ದೊಡ್ಡವರಾಗೋಕೆ. ನಮ್ಗೆ ಬೇಗ ಶೇವ್ ಮಾಡಬೇಕು ಅಂತೆಲ್ಲ ಇರುತ್ತಲ್ವಾ. ಆಗ ನಾನು ನೋಡ್ತಾ ಇದ್ದೆ, ಅಪ್ಪ ಶೇವ್ ಆದ್ಮೇಲೆ ಆಫ್ಟರ್ ಶೇವ್ನ ತಗೊಂಡು ಮುಖಕ್ಕೆ ಹಾಕೋತಾ ಇದ್ದಿದ್ದನ್ನ. ಹಾಗೆ ಅವ್ರು ಅದನ್ನ ಕುಡಿತಾರೆ ಅನ್ಕೊಂಡಿದ್ದೆ. ಆಗ ನಾನೊಂದಿನ ಬಾತ್ರೂಮ್ಗೆ ಹೋಗಿ ಪೂರ್ತಿ ಬಾಟಲ್ನ ಕುಡಿದ್ಬಿಟ್ಟೆ. ಆಗ ನಾನು ಪಾಸ್ಔಟ್ ಆಗ್ಬಿಟ್ಟೆ. ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಆಫ್ಟರ್ ಶೇವ್ ಇಸ್ ವೆರಿ ಪಂಜೆಂಟ್. ಆಮೇಲೆ ನಾನು ಹಾಸ್ಪಿಟಲ್ ಕರ್ಕೊಂಡೋದ್ರು. ಅಲ್ಲಿ ಒಳಗೆ ಪೈಪ್ ಎಲ್ಲ ಹಾಕಿದ್ರು, ಆಫ್ಟರ್ ಶೇವ್ನ ತೆಗೆದ್ರು. ಬಟ್ ಅಫ್ಕೋರ್ಸ್ ಐ ಆಮ್ ಸಿಟಿಂಗ್ ನೆಕ್ಸ್ಟ್ ಯು ಆಲ್ಸೋ. ನಾನು ಸಾಯ್ಲಿಲ್ಲ, ಬಟ್ ಮೂರ್ಖತನದ ಕೆಲಸ ಮಾಡಿದೆ ಆಗ ನಾನು. ಮತ್ತೆ ನಾನು ಇನ್ನೊಂದು ವಿಚಾರ ಕೇಳ್ಪಟ್ಟೆ ಏನಂದ್ರೆ, ನಿಮಗೆ ಒಂದು ಆಸಕ್ತಿ ಇತ್ತು ಸತ್ತ ವ್ಯಕ್ತಿಗಳ ಜೊತೆ ಮಾತಾಡೋದು, ಶವಗಳ ಜೊತೆ ಮಾತಾಡೋದು. ಇಲ್ಲ, ಅದ್ ನಾನಲ್ಲ. ಏನಂದ್ರೆ ಅದು ತುಂಬಾನೇ ಅಂದ್ರೆ ಇಮ್ಮೆಚೂರ್ ಫೇಸ್ ಆಗಿತ್ತಂದು. ಹಿಟ್ಲರ್ ಬಂದು ನನ್ನ ರೂಮಲ್ಲಿ ಕೂತಿದ್ದಾರೆ ಅಂತ ನನಗನ್ನಿಸ್ತಾ ಇತ್ತು. ಹಾಗೆ ನಾನು ಹಿಟ್ಲರ್ ಜೊತೆ ಮಾತಾಡ್ತಿದ್ದೆ. ಅವ್ರು ಚೆಡ್ಡಿನಲ್ಲಿ ಕೂತಿದ್ರು, ಮತ್ತೆ ನನ್ನ ಜೊತೆ ಜರ್ಮನಲ್ಲಿ ಮಾತಾಡ್ತಾ ಇದ್ರು ಅವರು. ನಾನು ಹಿಂದಿ ಅಥವಾ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೆ. ಇದೆಲ್ಲ ಬಾಲ್ಯದಲ್ಲಾಗಿದ್ದೆ ಅಷ್ಟೇ ಸರ್, ಬೇರೆ ಏನೇನಿಲ್ಲ.
ದೊಡ್ಡ ವಿಷಯ ಏನಲ್ಲ. ಸರಿ, ಬಾಲ್ಯದ ವಿಚಾರಗಳನ್ನ ಬಿಡೋಣ. ಯಾವಾಗ ಕಾಲೇಜಿಗೆ ಹೋದ್ರೋ ಆಗ 3 ವರ್ಷಗಳಲ್ಲಿ ನಿಮ್ಮ ಅಟೆಂಡೆನ್ಸ್ 2% ಇತ್ತಂತೆ. ಹಾ ಸರ್. ಮತ್ತೆ ಯಾವಾಗ ಒಂದು ಹೊಸ ಫಿಲ್ಮ್ ಬರ್ತಿತ್ತೋ ಆಗ ನಿಮ್ಮ ಮಮ್ಮಿ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತಿದ್ದಂತೆ. ಅದು ಆಕ್ಚುಲಿ ನನಗೆ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಅಲ್ಲಿ ಹೋಗಿ ಫಿಲ್ಮ್ಸ್ ನೋಡೋದು. ಅಂದ್ರೆ ನಿಮಗೆ ಗೊತ್ತಿದೆ ನಾನು ಫಿಲ್ಮ್ ಫ್ಯಾಮಿಲಿಲಿ ಹುಟ್ಟಿದವನು ಅಂತ. ಮತ್ತೆ ಮನೇಲೇ ಒಂದು ರೀತಿ ವಾತಾವರಣ ಫಿಲಮ್ದಿತ್ತು. ಮತ್ತು ನನಗೆ ಅದೇ ರಿಯಲ್ ಲೈಫ್ ಥರ ಕೂಡ ಇತ್ತು. ಮ್ಯೂಸಿಕ್ ಸಿಟ್ಟಿಂಗ್ಸ್ ಅಥವಾ ಡೈರೆಕ್ಟರ್ಸ್ ಬರ್ತಾಯಿದ್ರು. ನಾನು ಅಪ್ಪನ್ನ ಫಿಲಮ್ಸಲ್ಲೆಲ್ಲ ತುಂಬ ನೋಡ್ತಿದ್ದೆ. ಮಮ್ಮಿ ಫಿಲಮ್ಸ್ನ ತುಂಬ ನೋಡಿಲ್ಲ ನಾನು. ನನಗೆ ಸ್ವಲ್ಪ ಅಂದರೆ ಎಂಬಾರಸ್ಮೆಂಟ್ ಆಗುತ್ತೆ. ಆದರೆ ಹಾಗಾಗಿ ಫಿಲ್ಮ್ಸ್ ಬಂದಾಗ ನನಗೆ ಇಷ್ಟ ಆಗ್ತಿದ್ದೇನು ಅಂದರೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ನಾನು ಕೂಡ ಆಡಿಯನ್ಸ್ನ ಜೊತೆ ಅವ್ರ ಜೊತೆ ಕೂತು ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮೀರ್ ಖಾನ್ ಫಿಲಮ್ಗಳನ್ನ ನೋಡುವಾಗ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು. ನಾನು ಫ್ರೈಡೇ ಯಾವಾಗ ಬರುತ್ತೆ, ಫಿಲ್ಮ್ಸ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಿದ್ದೆ. ಮತ್ತೆ ಆ ಫಿಲ್ಮ್ಗಳನ್ನ ನೋಡ್ತಾ ನೋಡ್ತಾ ಏನಾದರೂ ಕಲ್ತ್ರಾ? ನೀವು ಹೇಳಿ, ಸರಿಯಾಗಿ ಮಾಡ್ತಾ ಇದ್ದೀನಾ ಸರ್? ಕಲ್ತಿದ್ದೀನಾ ಇಲ್ವಾ ಗೊತ್ತಿಲ್ಲ, ಆದರೆ ಅಂದರೆ ನಾನು ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ 25 ಸರಿ ಥಿಯೇಟ್ರಲ್ಲಿ ನೋಡಿದ್ದೀನಿ. ಮನೆಗೆ ಹೋದ್ಮೇಲೆ ಅದೇ ಅವ್ರದ್ದು ಒಂದು ಸ್ಟೈಲ್ ಇತ್ತಲ್ಲ, ಕೂಲ್, ಅದು ಏನದು ಅವರ ಶರ್ಟ್ ಇತ್ತಲ್ಲ ಅದು ಹೊರಗಡೆ ನೇತಾಡ್ತಾ ಇತ್ತು. ಮತ್ತೆ ಅವ್ರ ಹತ್ರ ಒಂದು ಜಾಕೆಟ್ ಕೂಡ ಇತ್ತು. ಅವರ ಜೀನ್ಸ್ ಬೂಟ್ನ ಒಳಗಡೆ ಇರ್ತಿತ್ತು. ಐ ಟು ಟ್ರೈ ಆ್ಯಂಡ್ ಬಿ ಲೈಕ್ ಹಿಮ್. ತುಂಬ ಕೆಟ್ಟದಾಗಿರ್ತಿತ್ತು. ಆದರೆ ಇಟ್ ಸ್ಟಾರ್ಟೆಡ್ ವೆರಿ ಅರ್ಲಿ. ಆದರೆ ನೀವು ಆ್ಯಕ್ಟಿಂಗ್ನ ಸ್ವಲ್ಪ ತಡವಾಗಿ ಶುರು ಮಾಡಿದ್ರಿ. ಯಾಕಂದ್ರೆ ಜನರು ಕೇಳ್ತಾ ಇದ್ರು ನಿಮ್ಮ ತಂದೆ ತಾಯಿ ಹತ್ರ ಏನಂದ್ರೆ ನಿಮ್ಮ ಮಗ ಯಾವಾಗ ಆಕ್ಟರ್ ಆಗ್ತಾನೆ ಅಂತ. ಹೌದು, ಏನಂದ್ರೆ ಸರ್, ನಾನು ಹುಟ್ಟಿದಾಗ ನನ್ನ ಗ್ರ್ಯಾಂಡ್ ಫಾದರ್ ಇದ್ರಲ್ಲ, ಶ್ರೀ ರಾಜ್ ಕಪೂರ್, ಅವರಿಗೆ ಒಂದು ಟೆಲಿಗ್ರಾಮ್ ಬಂದಿತ್ತು ಯಾವುದೋ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ, ವಿ ವೆಲ್ಕಮ್ ಅನದರ್ ಆಕ್ಟರ್ ಟು ದ ಫಿಲ್ಮ್ ಇಂಡಸ್ಟ್ರಿ ಅಂತ. ಹಾಗಾಗಿ ಮೊದಲಿಂದಾನೇ ಜನರಿಗೆ ಅರ್ಥ ಆಗಿತ್ತು ದೊಡ್ಡವನಾದ್ಮೇಲೆ ಆಕ್ಟರ್ ಆಗ್ತಾನೆ ಅಂತ. ಆಮೇಲೆ ನಾನು 18-19 ವರ್ಷದವನಿದ್ದಾಗ ಸಾಕಷ್ಟು ಫಿಲಮ್ ಆಫರ್ಸ್ ಎಲ್ಲ ಬಂದಿತ್ತು. ಆಗ ನನ್ನ ತಂದೆ ಅಂದ್ಕೊಂಡ್ರು ಇವನ ತಲೆ ಕೆಟ್ಟು ಹೋಗುತ್ತೆ, ಇನ್ನೂ ಹೆಂಗ್ ಇವನು, ಸೊ ಹಿ ಶುಡ್ ಪರ್ಸ್ಯೂ ಎಡ್ಯುಕೇಷನ್. ಒಂದು ಒಳ್ಳೆ ಎಡ್ಯುಕೇಷನ್ ಸಿಗಲಿ, ಅಮೆರಿಕಾಗೆ ಹೋಗಲಿ, ಫಿಲ್ಮ್ ಮೇಕಿಂಗ್ ಕಲಿಬೇಕು ಅಂದರೆ ಅಥವಾ ಆ್ಯಕ್ಟಿಂಗ್ ಕಲಿಬೇಕು ಅಂದರೆ ಕಲ್ತ್ಕೊಳ್ಳಿ. ಮತ್ತೆ ನಾನು ಯಾವಾಗಲೂ ಅಂದ್ಕೊಳ್ತಿದ್ದೆ ನಾನು ಒಬ್ಬ ಆ್ಯಕ್ಟರ್ ಆಗೋಕ್ಕೂ ಮೊದಲು ಒಂದು ಫಿಲ್ಮ್ನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಬೇಕು ಅಂತ. ಮತ್ತೆ ಸಂಜಯ್ ಲೀಲಾ ಭನ್ಸಾಲಿ ನನ್ನ ಫೇವ್ರೆಟ್ ಡೈರೆಕ್ಟರ್ ಆಗಿದ್ರು. ಆ ಸಮಯದಲ್ಲಿ ನನಗೆ ಸಾಕಷ್ಟು ಡೈರೆಕ್ಟರ್ಸಿಂದ ಆಫರ್ಸ್ ಬರ್ತಾಯಿತ್ತು, ದೊಡ್ಡ ಡೈರೆಕ್ಟರ್ಸಿಂದ ಕೂಡ. ಆದರೆ ನನಗೆ ಸಂಜಯ್ ಲೀಲಾ ಅವ್ರ ಜೊತೆ ಕೆಲಸ ಮಾಡಬೇಕಿತ್ತು. ಆಗ ನಾನು ಒಂದು ಪ್ಲಾನ್ ಮಾಡಿದೆ, ನಾನು ಬಾಂಬೆಗೆ ಹೋಗಿ ಸಂಜಯ್ ಲೀಲಾ ಭನ್ಸಾಲಿ ಅವ್ರಿಗೆ ಅಸಿಸ್ಟ್ ಮಾಡ್ತೀನಿ, ಮತ್ತೆ ಅವ್ರಿಗೆ ಇಷ್ಟ ಆಗೋ ಹಾಗೆ ಪ್ರಯತ್ನ ಪಡ್ತೀನಿ ಅಂತ. ಅಂದರೆ ಅವರ ಮೊದಲನೇ ಫಿಲಮ್ನಲ್ಲಿ ನನ್ನ ಮೊದಲನೇ ಫಿಲಮ್ನ ಅವ್ರು ಡೈರೆಕ್ಟ್ ಮಾಡಲಿ ಅಂತ. ಏನಾಯ್ತಂದ್ರೆ ನಾನು ಅವ್ರ ಹತ್ರ ನನ್ನ ರೆಸ್ಯೂಮೆ ಹಿಡ್ಕೊಂಡು ಹೋದೆ, ಸ್ವಲ್ಪ ನಾಟಕ ಮಾಡಿದೆ, ನಿಮಗೆ ನಾನು ಅಸಿಸ್ಟ್ ಮಾಡಬೇಕು ಅಂತ ಇದ್ದೀನಿ, ನಿಮ್ಮಿಂದ ಕಲಿಬೇಕು ಅಂತೆಲ್ಲ. ಅವರು ಆಗ ನನಗೆ ಹೇಳಿದ್ರು, ನೋಡು ನೀನು ಒಬ್ಬ ಆ್ಯಕ್ಟರ್, ನೀನು ಆ್ಯಕ್ಟಿಂಗ್ ಮಾಡಬೇಕು, ನನ್ನ ಹತ್ರ ಒಂದು ಸಬ್ಜೆಕ್ಟ್ ಕೂಡ ಇದೆ ಅಂದರು. ನೋಡಿ, ಅಲ್ಲೇ ನನ್ನ ಮೊದಲನೇ ಸೈನಿಂಗ್ ಆಗಿದ್ದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು ಅಂತ ಹೋದಾಗ. ಅಂದ್ರೆ ಡೈರೆಕ್ಟರ್ನ ಹೇಗೆ ಪಟಾಯಿಸಬೇಕು ಅದನ್ನ ನೀವು ತುಂಬಾ ಬೇಗ ಹೌದು ಸರ್, ಎಲ್ಲ ಜನರನ್ನ ಹೇಗೆ ಪಟಾಯಿಸಬೇಕು ಅನ್ನೋದನ್ನ ನಾನು ತುಂಬಾನೇ ಬೇಗ ಕಲಿತೆ. ಸರಿ, ಹುಡುಗಿಯರನ್ನ ಹೇಗೆ ಪಟಾಯಿಸಬೇಕು ಅಂತಾನು ಕಲ್ತ್ಕೊಂಡ್ರೆ? ಅದನ್ನೇನು ಕಲಿಬೇಕಾಗ್ಲಿಲ್ಲ, ಅಂದ್ರೆ ಅದು ನನ್ನೊಳಗೆ ಜೀನ್ಸಲ್ಲಿ ಇತ್ತು ಅನ್ಸುತ್ತೆ. ಐ ಜಸ್ಟ್ ವಾಂಟ್ ಟು ಆಸ್ಕ್, ಏನಂದ್ರೆ ನಿಮ್ಮ ಮದುವೆ ಬಗ್ಗೆ ಏನು ಪ್ಲಾನ್ ಇದೆ? ಮದುವೆ ಬಗ್ಗೆನಾ? ನನ್ನ ಮದುವೆ ಬಗ್ಗೆ ಒಂದು ಬಹಳ ಮುಖ್ಯವಾದ ವಿಷಯ ಇದೆ. ಮೊದಲು ಹುಡುಗಿ ಸಿಗಬೇಕು. ಆ ಹುಡುಗಿ ಸಿಕ್ಕಿದ್ಮೇಲೆ ಒಂದ್ ವೇಳೆ ಪ್ರೀತಿ ಆದ್ರೆ ನಾನು ನಾಳೆನೇ ಮದುವೆ ಆಗ್ತೀನಿ. ನನಗೆ 3 ವರ್ಷ ಇಲ್ಲ. ಸಾರಿ, ಆರ್ ಯು ರೆಡಿ ಟು ಗೆಟ್ ಮ್ಯಾರಿಡ್? ಐ ಆಮ್ ರೆಡಿ, ಆದ್ರೆ ಇಟ್ಸ್ ನಾಟ್ ಲೈಕ್ ಐ ಆಮ್ ಲುಕಿಂಗ್ ಫಾರ್ ಇಟ್. ನನಗೆ ಈಗಲೇ ಮದುವೆ ಆಗಬೇಕು, ಮತ್ತೆ ನಾನು ಹಾಗೆಲ್ಲ ಆತರ ಪಡ್ತಾ ಇಲ್ಲ. ಯಾವಾಗ ಪ್ರೀತಿ ಆಗುತ್ತೋ ಆಗ ಮದುವೆನೂ ಆಗುತ್ತೆ. ಹಾಯ್ ರಣಬೀರ್, ಐ ಆಮ್ ಚಾರು. ನೀವು Hi, ಲವ್ ಚಾರು. ಮ್ಯಾರೇಜ್ ಆಗ್ತೀರಾ ಇಲ್ಲ ಅರೇಂಜ್ ಮ್ಯಾರೇಜ್ ಮಾಡ್ಕೋತೀರಾ? ನನಗೆ ಲವ್ ಮ್ಯಾರೇಜ್ ಆಗೋಕೆ ಇಷ್ಟ ಇದೆ, ಹಾಗೆ ಅದು ಅರೇಂಜ್ಡು ಆಗಿರಬೇಕು, ಯಾಕಂದ್ರೆ ಪೇರೆಂಟ್ಸ್ಗೂ ಇಷ್ಟ ಆಗ್ಬೇಕಲ್ವಾ, ಅದು ನಂಗೆ ತುಂಬಾ ಮುಖ್ಯ. ರಣಬೀರ್, ನಾವೊಂದು ಬ್ರೇಕ್ ತಗೋಬೇಕು. ಹಾ ಸರ್. ಆದ್ರೆ ಯಾವಾಗ ಸಂಜಯ್ ಲೀಲಾ ಬನ್ಸಾಲಿ ಅವರ ಜೊತೆ ನೀವು ಫಿಲ್ಮ್ ಮಾಡಿದ್ರಿ, ಮತ್ತೆ ಆಮೇಲೆ ಏನಾಯ್ತು ಅದ್ರ ಬಗ್ಗೆ ನಿಮ್ಮನ್ನ ಪ್ರಶ್ನೆ ಕೇಳ್ತೀವಿ. ನಾವೊಂದು ಬ್ರೇಕ್ ತಗೊಳ್ಳೋಣ, ಮತ್ತೆ ಬ್ರೇಕ್ ಮುಗಿಸಿ ವಾಪಸ್ ಬಂದ್ಮೇಲೆ ರಣಬೀರ್ ಕಪೂರ್ ಮೇಲೆ ಜನತಾ ಮೊಕದ್ದಮೆಯ ಇನ್ನೊಂದು ಸುತ್ತು. 5ನೇ ಅಫೇರ್ ಇತ್ತು, ಅದು ಪ್ರಿಯಾಂಕಾ ಚೋಪ್ರಾ ಜೊತೆ. ಸರ್, ನಂಗೆ ಒಂದೊಂದ್ಸರಿ ಅನ್ಸುತ್ತೆ ನೋಡಿ, ಇದೆಲ್ಲ ನಿಜ ಆಗ್ಬೇಕಿತ್ತು, ಆದ್ರೆ ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಯಾಗಿದ್ದಾರೆ ಫಿಲ್ಮ್ ಸ್ಟಾರ್ ರಣಬೀರ್ ಕಪೂರ್. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ರಣಬೀರ್ ಕಪೂರ್ ಮೇಲೆ ಇರುವ ಆರೋಪ. ಇವರು ಅವಶ್ಯಕತೆಗಿಂತ ಜಾಸ್ತಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾರೆ. ರಣಬೀರ್, ನೀವು ನಿಮ್ಮ ಆಕ್ಟಿಂಗ್ ಬಗ್ಗೆ ಮಾತಾಡ್ತಾ ಇದ್ರಿ. ಸಂಜಯ್ ಲೀಲಾ ಬನ್ಸಾಲಿ ಅವರ ಜೊತೆ ನೀವು ಮೊದಲನೇ ಸಿನಿಮಾ ಮಾಡಿದ್ರಿ. ನೀವೇನು ಆಕ್ಟರ್ ಆಗಿ ಎಸ್ಟಾಬ್ಲಿಷ್ ಆಗೋದ್ರಿ. ಆದ್ರೆ ಸಂಜಯ್ ಲೀಲಾ ಬನ್ಸಾಲಿ ಅವರಿಗೆ ಬ್ಯಾಂಡ್ ಬಜಾಯಿಸ್ತು. ಈ ಫಿಲಮ್ ಓಡ್ಲಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಆದ್ರೆ ಈ ಫಿಲಮ್ನ ನಾವೆಲ್ಲ ಸೇರಿ ತುಂಬಾ ಪ್ರೀತಿ ಮತ್ತೆ ಪರಿಶ್ರಮದಿಂದ ಮಾಡಿದ್ವಿ.
ಸಂಜಯ್ ಜಿ ಅವರ ಕನ್ವಿಕ್ಷನ್ ಏನಿತ್ತು, ನಾನು ಏನಾಗಿದ್ದೀನಿ, ಅವ್ರ ದಯೆಯಿಂದ ಆಗಿದ್ದೀನಿ. ನನಗೆ ಏನು ಗೊತ್ತಿದೆಯೋ ಆ್ಯಕ್ಟಿಂಗ್ ಬಗ್ಗೆ, ಫಿಲಮ್ಗಳ ಬಗ್ಗೆ, ಅದನ್ನೆಲ್ಲ ಅವರಿಂದನೇ ಕಲ್ತಿದ್ದೀನಿ. ಹಾಗಾಗಿ ನನಗೆ ರಿಗ್ರೆಟ್ಫುಲ್ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಒಂದು ವೇಳೆ ನೀವು ನನ್ನ ಕೇಳ್ಬೋದು, ಬೇರೆ ಯಾವುದಾದ್ರೂ ಫಿಲಮಲ್ಲಿ ಡೆಬ್ಯೂ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಅಂತ. ನಾನು ಪ್ರತಿ ಜನ್ಮದಲ್ಲೂ ಸಾವರಿಯ ಅಂತ ಫಿಲಮಿಂದನೇ ಡೆಬ್ಯೂ ಮಾಡ್ತೀನಿ. ಯಾಕಂದರೆ ಕೆಲವರು ಯಾರು ನನ್ನ ಮೊದಲನೇ ಫ್ಯಾನ್ಸ್ ಆದರೋ ಐ ಥಿಂಕ್ ಅವರು ಅಲ್ಲಿಂದನೇ ಆಗಿದ್ದು, ಹೆಚ್ಚಾಗಿ ಟವಲ್ ಹಾಡಿಂದ ಆಗಿದ್ದು. ಬಟ್ ನನಗೆ ಅದು ತುಂಬ ಪ್ರೀತಿಯ ಫಿಲಮ್ ಆಗಿತ್ತು. ಆದ್ರೆ ಅದಲ್ಲ, ಏನಂದ್ರೆ ಒಂದು ಫಿಲ್ಮ್ ಓಡ್ಲಿಲ್ಲ, ಅದಾದ್ಮೇಲೆ ನೀವು 2ನೇ ಸಿನಿಮಾ ಮಾಡಿದ್ರಿ. ಎಂಥ ಸಿನಿಮಾಗಳು ಜನರನ್ನ ಹೀರೋ ಮಾಡುತ್ತೋ ಅಂಥ ಸಿನಿಮಾಗಳನ್ನ ನೀವು ಮಾಡ್ಲಿಲ್ಲ. ವೇಕಪ್ ಸಿದ್ ಅದು ಎಂಥ ಸಿನಿಮಾ ಆಗಿತ್ತು ಅಂದ್ರೆ ಒಂದು ಹೊಸ ತರದ ಎಕ್ಸ್ಪೆರಿಮೆಂಟಲ್ ಸಿನಿಮಾ. ನೋಡಿ, ನನ್ನ ಲಾಂಚ್ ಆದಾಗ ತುಂಬಾ ಜನ ನನಗೆ ಚಾಕ್ಲೇಟ್ ಬಾಯ್ ಅಂತ ಕರಿತಾ ಇದ್ರು. ನನಗೆ ಚಾಕ್ಲೇಟ್ ಬಾಯ್ ಅಂದ್ರೆ ಏನಂತ ಅರ್ಥ ಆಗ್ತಿರ್ಲಿಲ್ಲ. ನಾನು ನೋಡೋಕೆ ಚಾಕ್ಲೇಟ್ ತರ ಇರಲಿಲ್ಲ. ನನ್ನ ಟೇಸ್ಟ್ ಕೂಡ ಚಾಕ್ಲೇಟ್ ಅಲ್ಲ. ಹಾಗಾಗಿ ನನಗೆ ಸ್ವಲ್ಪ ಕೋಪ ಬರ್ತಾ ಇತ್ತು. ಅಂದ್ರೆ ಜನ ಹೇಳ್ತಾ ಇದ್ರು ಅದೇನೋ ಸಾರ್ಕ್ಯಾಸ್ಟಿಕ್ ಟೋನ್ನಲ್ಲಿ, ಇವ್ನು ಚಾಕ್ಲೇಟ್ ಬಾಯ್ ಅಂತ. ಬಟ್ ಐ ವಾಂಟೆಡ್ ಟು ಗೆಟ್ ಅವೇ. ಐ ವಾಂಟ್ ಟು ನಾಟ್ ಹ್ಯಾವ್ ಅ ಫಿಕ್ಸ್ಡ್ ಇಮೇಜ್. ಐ ಹೋಪ್ ಏನಂದ್ರೆ ಪ್ರತಿ ಫಿಲಮ್ ಜೊತೆ ಇದನ್ನ ಬ್ರೇಕ್ ಮಾಡಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ತುಂಬಾನೇ ಧೈರ್ಯ ಬೇಕಾಗುತ್ತೆ. ಧೈರ್ಯ ಅಂತೂ ಬೇಕು ಸರ್. ರಿಸ್ಕ್ ಅಂತೂ ಸ್ಪೈಡರ್ಮ್ಯಾನು ತಗೋತಾನಲ್ವಾ. ವಿತೌಟ್ ರಿಸ್ಕ್ ಐ ಥಿಂಕ್ ಜೀವನದಲ್ಲಿ ಮಜಾನೇ ಇರಲ್ಲ. ನೀವೇನ್ ಮಾಡ್ತಾ ಇದ್ದೀರೋ ಅದು ತುಂಬಾನೇ ಫ್ಲಾಟ್ ಆಗೋಗುತ್ತೆ. ರಿಸ್ಕ್ ತಗೊಂಡ್ರೆ ಒಂದ್ ವೇಳೆ ಹಿಟ್ ಆಗುತ್ತಾ ಫ್ಲಾಪ್ ಆಗುತ್ತಾ ಅದು ನಮ್ಮ ಕೈಲಿ ಇರೋದಿಲ್ಲ. ಆದ್ರೆ ನಂಗೊತ್ತು, ನಾನು ಒಳ್ಳೆ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ನಿಭಾಯಿಸ್ತಾ ಇದ್ದೀನಿ. ಆದ್ರೆ ನೋಡಿ, ನಿಮ್ಮಂತ ಯಂಗ್ ಆಕ್ಟರ್, ಏನು ಬಡ್ಡಿಂಗ್ ಆಕ್ಟರ್ ಆಗಿದ್ದೀರಾ, ಈಗ ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಡೆಬ್ಯೂ ಮಾಡಿರೋರು, ಒಂದು ಸಿನಿಮಾದಲ್ಲಿ ಸರ್ದಾರ್ಜಿ ರೋಲ್ ಮಾಡ್ತೀರಾ ಅಂದ್ರೆ ವಿಚಿತ್ರ ಅನ್ಸಲ್ವಾ ಇದು? ಸರ್, ಇದೊಂದು ಇನ್ಸ್ಟಿಂಕ್ಟ್ ತರ ಡಿಸಿಷನ್ ಆಗಿತ್ತು. ನಂಗೆ ಯಾರಾದ್ರೂ ಬಂದು ನಂಗೆ ಫಿಲಮ್ ಕತೆ ಹೇಳಿದಾಗ ನಾನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ಈಗ ನಾನು ಕಾಮಿಡಿ ಮಾಡಿದ್ದೀನಿ, ಹಾಗಾಗಿ ಆ್ಯಕ್ಷನ್ ಮಾಡಬೇಕು, ಅಥವಾ ನನಗೆ ಇದರಿಂದ ಇನ್ನೂ ಫ್ಯಾನ್ಸ್ ಜಾಸ್ತಿ ಆಗ್ತಾರೆ, ನಾನು ಮಾಸಿ ಫಿಲ್ಮ್ ಮಾಡಬೇಕು ಅಂತೆಲ್ಲ. ಒಂದ್ ವೇಳೆ ನನಗೆ ಏನಾದರೂ ಇಷ್ಟ ಆದರೆ, ನನಗೆ ನನ್ನ ಮನಸ್ಸು ಮಾಡು ಅಂತ ಹೇಳಿದ್ರೆ ಆಗ ನಾನು ಅದನ್ನ ಮಾಡ್ತೀನಿ. ನಿರ್ಧಾರ ಹೇಗ್ ಮಾಡ್ತೀರಾ ನೀವು? ಸ್ವತಃ ನಿರ್ಧಾರ ಖಂಡಿತ. ಮಾಡ್ತೀರಾ ಅಥವಾ ನಿಮ್ಮ ಪೇರೆಂಟ್ಸ್ ಜೊತೆ ಕೂತು ನಿರ್ಧಾರ ಮಾಡ್ತೀರಾ? ಇಲ್ಲ ಸರ್, ಇಲ್ಲಿವರೆಗೂ ನಾನು ಏನು ಫಿಲಮ್ಗಳಿಗೆ ಸೈನ್ ಮಾಡಿದ್ದೀನೋ ಅದೆಲ್ಲ ಕೂಡ ನಾನೇ ಸ್ವತಃ ಡಿಸೈಡ್ ಮಾಡಿದ್ದು. ಪೇರೆಂಟ್ಸ್ ಇಂಟರ್ಫಿಯರ್ ಆಗಿಲ್ಲ. ಒಂದ್ ವೇಳೆ ನಂಗೆ ಏನಾದರೂ ಸ್ವಲ್ಪ ಕನ್ಫ್ಯೂಷನ್ ಇದ್ರೆ ನಾನು ಅವ್ರ ಹತ್ರ ಹೋಗ್ಬೋದು, ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ಕನ್ಫ್ಯೂಷನ್ ಆಗಿಲ್ಲ. ಏನು ರಾಜನೀತಿಯಲ್ಲಿ ನಿಮ್ಮ ರೋಲ್ ಇತ್ತು, ನನಗೆ ನೆನಪಿದೆ, ಸಾಕಷ್ಟು ಮೆಚೂರ್ ರೋಲ್ ಆಗಿತ್ತು ಅದು. ಅದಕ್ಕೋಸ್ಕರ ವಿಶೇಷ ತಯಾರಿ ಮಾಡ್ಕೋಬೇಕಿತ್ತ? ನೋಡಿ, ಪ್ರಕಾಶ್ ಜಿ ಅವರು ಹೇಗಂತ ನಿಮಗೂ ಗೊತ್ತು. ಅವ್ರಿಗೆ ತುಂಬಾ ನಾಲೆಡ್ಜ್ ಇದೆ, ತುಂಬಾ ತಿಳುವಳಿಕೆ ಇದೆ ಪ್ರಪಂಚದ ಬಗ್ಗೆ ಎಲ್ಲ, ಪಾಲಿಟಿಕ್ಸ್ ಪ್ರಪಂಚದ ಬಗ್ಗೆ, ಫಿಲಂ ಪ್ರಪಂಚದ ಬಗ್ಗೆ. ಸೊ ಆ ಮ್ಯಾರೇಜ್ ಏನಿದೆ ಅವರು ಖುದ್ದಾಗಿ ಮಾಡ್ಕೊಂಡು ಬಂದಿದ್ರು. ಅದರಲ್ಲಿ ನನ್ನ ಪಾತ್ರ ಪೊಲಿಟಿಷಿಯನ್ ಆಗಿರಲಿಲ್ಲ. ಆತ ಒಂದು ಪೊಲಿಟಿಕಲ್ ಫ್ಯಾಮಿಲಿಯ ಭಾಗ ಆಗಿದ್ದ. ಆ್ಯಂಡ್ ಪಾಲಿಟಿಕ್ಸ್ ಆ್ಯಂಡ್ ಪೊಲಿಟಿಕಲ್ ಗೇಮ್ಸ್ ಅವನನ್ನ ಎಳ್ಕೊಂಡು ಬರುತ್ತೆ ಪಾಲಿಟಿಕ್ಸಿಗೆ. ಅವನು ತನ್ನ ಫ್ಯಾಮಿಲಿ ಸೇಡ್ ತೀರಿಸ್ಕೊಳ್ಳಿ ಅಂತ. ಹಾಗಾಗಿ ನನಗದೊಂದು ರಿಲೇಟಬಲ್ ಕ್ಯಾರೆಕ್ಟರ್ ಆಗಿತ್ತು. ಯಾಕಂದ್ರೆ ನನ್ನ ಫ್ಯಾಮಿಲಿ ಜೊತೆ ಯಾರಾದರೂ ಹಾಗೆ ಮಾಡಿದ್ರೆ ನಾನು ಏನು ಮಾಡ್ತೀನಿ ಅಂತ. ಹಾಗಾಗಿ ತಯಾರಿಂತೂ ಎಲ್ಲ ಫಿಲಮ್ಗಳಿಗೂ ಬೇಕಾಗತ್ತೆ. ಆದರೆ ಐ ಹ್ಯಾವ್ ಬೀನ್ ಫಾರ್ಚುನೇಟ್ ಏನಂದ್ರೆ ಅಂಥ ಒಳ್ಳೆ ನಿರ್ದೇಶಕರ ಜೊತೆ ಕೆಲಸ ಮಾಡಿದೆ ನಾನು. ಪ್ರಕಾಶ್ ಜಿ ಅವರಿದ್ದಾರಲ್ಲ, ಅವರೆಲ್ಲ ನನಗೆ ತುಂಬಾನೇ ಸಹಾಯ ಮಾಡಿದ್ರು ಸರ್. ಸರಿ, ನೀವೊಂದು ವಿಷಯದ ಬಗ್ಗೆ ನಿಜ ಹೇಳಿ ನನಗೆ. ಹೇಳಿ. ಯಾವಾಗ ಯಾವ್ದಾದ್ರೂ ಫಿಲ್ಮ್ ಫ್ಲಾಪ್ ಆಗೋಗುತ್ತೋ, ಉದಾಹರಣೆಗೆ ಅಂಜಾನಿ, ನೀವು ತುಂಬಾ ಕಷ್ಟಪಟ್ಟಿದ್ರಿ, ದೊಡ್ಡ ಫಿಲ್ಮ್ ಮಾಡಿದ್ರಿ, ಆದ್ರೆ ಫಿಲ್ಮ್ ಓಡ್ಲಿಲ್ಲ, ಮತ್ತೆ ನಾನ್ ಕೇಳ್ಪಟ್ಟೆ ನೀವು ಅಳ್ತೀರಾ ಅಂತ. ಇಲ್ಲ ಸರ್, ತುಂಬಾನೇ ಎಮೋಷನಲ್ ನೀವು. ಇಲ್ಲ ಸರ್, ನಾನು ಸ್ವಲ್ಪ ಡಿಟ್ಯಾಚ್ಡ್ ಅಂತ ಹೇಳ್ಬೋದು. ಯಾವಾಗ ನಾನು ಫಿಲಮಲ್ಲಿ ಕೆಲಸ ಮಾಡ್ತೀನೋ ಮನಸ್ಫೂರ್ತಿಯಾಗಿ ಕೆಲಸ ಮಾಡ್ತೀನಿ. ಆದರೆ ಫಿಲಮ್ ಮುಗ್ದು ಹೋದಾಗ ಏನಂದ್ರೆ, ನಾವು 100 ದಿನ ಒಂದು ಫಿಲಮ್ ಸೆಟ್ನಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಅಲ್ಲಿ ಇರೋಂಥ ಜನ ಅವರೇ ನಿಮ್ಮ ಪ್ರಪಂಚ ಆಗಿ ಹೋಗ್ತಾರೆ. ಆಮೇಲೆ ಫಿಲಮ್ ಮುಗ್ದು ಹೋಗುತ್ತೆ, ನೀವು ಇನ್ನೊಂದು ಫಿಲಮ್ಗೆ ಹೋಗ್ತೀರಾ, ಆಮೇಲೆ ಬೇರೆಯವ್ರು ಬರ್ತಾರೆ, ಅವರು ನಿಮ್ಮ ಪ್ರಪಂಚ ಆಗ್ತಾರೆ. ಹಾಗಾಗಿ ಒಬ್ಬ ಆಕ್ಟರ್ ಡಿಟ್ಯಾಚ್ ಆಗೋದು ತುಂಬ ಮುಖ್ಯ ಆಗುತ್ತೆ. ಈಗ ಈ ಫಿಲಮಿಂದ ಡಿಟ್ಯಾಚ್ ಆಗಿದ್ದೀನಿ ಅನ್ನೋದು ಬೇಜಾರಾಗುತ್ತೆ, ಬಟ್ ನನ್ನ ಲೈಫ್ ಮುಗ್ದೋಗಿದೆ ಅನ್ನೋ ಥರ ಏನಲ್ಲ. ನನಗೆ ನನ್ನ ಜರ್ನಿ ಏನಿದೆ, ಗೋಲ್ ಏನಿದೆ ಅಂತ ಗೊತ್ತಿದೆ. ನಾನಿನ್ನೂ ಈಗ ತುಂಬ ಅಚೀವ್ ಮಾಡೋದಿದೆ. ಇದಿನ್ನೂ ಆರಂಭ ಅಷ್ಟೇ. ಹಾಗಾಗಿ ಅಳಲ್ಲ, ನಾನು ಬೇಜಾರಾಗತ್ತೆ. ಈಗ ಜನರು ರಾಕ್ ಸ್ಟಾರ್ಗಾಗಿ ಕಾಯ್ತಾ ಇದ್ದಾರೆ. ಮತ್ತೆ ಇಲ್ಲಿ ಎಷ್ಟು ಜನ ಕೂತಿದಾರೋ, ಜೊತೆಗೆ ಯಾರು ಆಡಿಯನ್ಸಸ್ ಆಗಿ ನೋಡ್ತಿದಾರೋ, ಅವರು ನಿಮ್ಮಿಂದ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಏನಂದ್ರೆ, ಏನಿದೆ ಅಂತದ್ದು ರಾಕ್ ಸ್ಟಾರ್ನಲ್ಲಿ? ನಾನಿದ್ದೀನಿ. ನೋಡಿ ಸರ್, ರಾಕ್ ಸ್ಟಾರ್ನ ಕಥೆ ಏನಿದೆ, ಅದು ಯಾವ ಪಾತ್ರನ ನಿಭಾಯಿಸ್ತಾ ಇದೀನೋ ಅವನ ಹೆಸರು ಜನಾರ್ದನ್ ಝಾಕಡ್. ಅವನೊಬ್ಬ ಜಾಟ್ ಹುಡುಗ, ಜಾಟ್ ಬಾಯ್, ದಿಲ್ಲಿನ ಪ್ರೀತಮ್ ನಗರದಲ್ಲಿ ಇರ್ತಾನೆ. ಅವನಿಗೆ ರಾಕ್ ಸ್ಟಾರ್ ಆಗ್ಬೇಕಿರತ್ತೆ. ಅವನು ಜಿಮ್ ಮಾರಿಸನ್ ಫೋಟೋ ಹಾಕೊಂಡಿರ್ತಾನೆ, ಆದರೆ ಅವ್ನಿಗೇನು ಗೊತ್ತಿರಲ್ಲ. ಅವ್ನು ಗಿಟಾರ್ ಎಲ್ಲ ಬಾರಿಸ್ತಾನೆ, ಸ್ವಲ್ಪ ಹಾಡು ಕೂಡ ಹಾಡ್ತಾನೆ, ಆದರೆ ಸ್ವಲ್ಪ ಪರದಾಟದಲ್ಲಿರ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತಿಲ್ಲ ಅವನು ಒಳ್ಳೆಯವನಾಗೋದು ಹೇಗೆ ಅಂತ. ಒಂದಿನ ಒಂದು ಕ್ಯಾಂಟೀನಲ್ಲಿ ಆ ಕ್ಯಾಂಟೀನ್ ಅವನಿಗೇನೋ ಹೇಳ್ತಾನೆ, ಏನಂದ್ರೆ ದುಃಖ, ನೋವು, ಕಣ್ಣೀರು ತುಂಬಾ ಮುಖ್ಯ ಆಗಿರುತ್ತೆ ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ. ಎಲ್ಲಿವರೆಗೂ ನಿಮ್ಮ ಮನಸ್ಸು ನೋವು ಅನುಭವಿಸಲ್ವೋ ಅಲ್ಲಿವರೆಗೂ ಸಂಗೀತ ಬರಲ್ಲ ಅಂತ, ಝೇಂಕಾರ ಬರಲ್ಲ ಅಂತ. ಈ ಮಾತು ಅವನಿಗೆ ನಾಟುತ್ತೆ. ಯಾಕಂದ್ರೆ ಸ್ವಲ್ಪ ಇಮೆಚೂರ್ ಅವನು, ಜೀವನದ ಬಗ್ಗೆ ಅವನಿಗೆ ಹೆಚ್ಚಾಗಿ ಗೊತ್ತಿರಲ್ಲ.
ಹಾಗಾಗಿ ಅವನು ಅನ್ಕೋತಾನೆ, ಸರಿ ನನ್ನ ಮನ್ಸಿಗೆ ನಾನು ನೋವು ಮಾಡ್ಕೊಂಡ್ರೆ ನನ್ನೊಳಗೆ ಸಂಗೀತ ಹುಟ್ಟುತ್ತೆ ಅಂತ. ಒಂದು ಹುಡುಗಿ ಇರ್ತಾಳೆ, ಸ್ಟಿಫನ್ಸ್ ಕಾಲೇಜ್ನಲ್ಲಿ ಓದ್ತಾ ಇರ್ತಾಳೆ, ಕಾಶ್ಮೀರಿ ಹುಡುಗಿ. ನರ್ಗಿಸ್ ಅವರ ಪಾತ್ರ ಮಾಡ್ತಾ ಇದ್ದಾರೆ. ಅವನು ಅವಳ ಹತ್ರ ಹೋಗ್ತಾನೆ ಮತ್ತೆ ಅವಳ ಹತ್ರ ಪ್ರೀತಿ ನಾಟಕ ಮಾಡ್ತಾನೆ, ಅವನ ಮನ್ಸಿಗೆ ನೋವು ಕೊಡ್ಲಿ ಅಂತ. ಆದರೆ ಅದೇ ಸಮಯದಲ್ಲಿ ಅವ್ರ ಸ್ನೇಹ ಆಗುತ್ತೆ. ಇದು ಅವ್ರ ಜರ್ನಿ ಆಗಿರುತ್ತೆ, ಮುಂದಿನ 8-10 ವರ್ಷಗಳದ್ದು. ಅವ್ರ ಲವ್ ಸ್ಟೋರಿ ಇದೆ, ಮ್ಯೂಸಿಕಲ್ ಜರ್ನಿ ಇದೆ, ಮತ್ತು ಕೊನೆಯಲ್ಲಿ ಅವನು ಹೇಗೆ ರಾಕ್ ಸ್ಟಾರ್ ಆಗ್ತಾನೆ ಅನ್ನೋದು. ನೀವು ಈ ಸಿನಿಮಾ ಬಗ್ಗೆ ತುಂಬಾ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳಿದ್ರೆ, ಆದ್ರೆ ಒಂದು ವಿಚಾರ ಹೇಳಿಲ್ಲ. ಈ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡೋದಕ್ಕೆ ನೀವು ಎಮ್ಮೆ ಹಾಲ್ ಕರೆಯೋದನ್ನ ಕಲಿಬೇಕಾಯ್ತು. ಇಲ್ಲ ಸರ್, ಈ ಫಿಲಮ್ಗೋಸ್ಕರ ಆ್ಯಕ್ಚುಲಿ ತುಂಬ ಮಾಡಿದ್ದೀನಿ. ಯಾಕಂದರೆ ಇದು ನನಗೆ ಒಂದು ಆಪರ್ಚುನಿಟಿ ಆಗಿತ್ತು. ನಾನು ಇಮ್ತಿಯಾಜ್ ಅಲಿ ಅವ್ರ ಜೊತೆ ಕೆಲಸ ಮಾಡೋದು. ಅವರು ಎಲ್ರಿಗಿಂತ ನನ್ನ ಫೇವ್ರೇಟ್ ಡೈರೆಕ್ಟರ್ ಅಂತ ಹೇಳ್ಬೋದು. ಅವ್ರು ನನಗೆ ಯಾವ ಪಾತ್ರ ಆಫರ್ ಮಾಡಿದ್ರು, ಯಾವ ಫಿಲಮ್ ನನಗೆ ಆಫರ್ ಮಾಡಿದ್ರು, ಇದು ಒನ್ಸ್ ಇನ್ ಎ ಲೈಫ್ ಟೈಮ್ ಕೈಂಡ್ ಆಫ್ ರೋಲ್ ಅಂತ ಹೇಳ್ಬೋದು. ಹಾಗಾಗಿ ನಾನು ಅನ್ಕೊಳ್ತಾ ಇದ್ದೆ, ಈ ಪಾತ್ರ ಏನಿದೆ ಒಬ್ಬ ಸಿಂಗರ್ದು, ಅವ್ನು ಗಿಟಾರ್ ನುಡಿಸ್ತಾನೆ. ಹಾಗಾಗಿ ವಿಷಯ ಏನಂದ್ರೆ, ಸಹಜವಾಗಿ ಆಡಿಯನ್ಸ್ ಬಂದು ನನ್ನ ನೋಡಿದಾಗ, ಅದು ಗಿಟಾರ್ ಜೊತೆ ನೋಡಿದಾಗ ಅವ್ರಿಗೆ ಅನ್ಸ್ಬಾರ್ದು ಇವ್ನು ಯಾರೋ ಮೂರ್ಖಂತರ ಗಿಟಾರ್ ಹಿಡ್ಕೊಂಡಿದ್ದಾನೆ, ಏನೂ ಗೊತ್ತಿಲ್ಲ ಇವನಿಗೆ ಅಂತ. ರಾಕ್ ಸ್ಟಾರ್ ಕ್ಯಾರೆಕ್ಟರ್ ಅದು. ಹಾಗಾಗಿ ಗಿಟಾರ್ ಕಲಿಯೋದು ತುಂಬಾನೇ ಮುಖ್ಯ ಆಗಿತ್ತು. ಹಾಗೆ ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ತು. ರೆಹಮಾನ್ ಸಾಬ್ ಅವರ ರೆಕಾರ್ಡಿಂಗ್ಸ್ಗೆ ಹೋಗಿದ್ದೆ ನಾನು. ಅಲ್ಲಿ ನಾನು ಪ್ರತಿ ಹಾಡನ್ನು ಹೇಗೆ ರೆಕಾರ್ಡ್ ಮಾಡ್ತಾರೆ ಅಂತ ನೋಡಿದೆ. ಮೋಹಿತ್ ಚೌಹಾನ್ ಈ ಫಿಲಮಲ್ಲಿ ನನಗೆ ಧ್ವನಿಯಾಗಿದ್ದಾರೆ, ಹೇಗೆ ಹಾಡ್ತಾರೆ ಅಂತ ನೋಡಿದೆ. ಹಾಗಾಗಿ ಸಾಕಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಯಾಕಂದ್ರೆ ನಾನು ಸೆಟ್ಟಿಗೆ ಬಂದಾಗ ಅದೆಲ್ಲ ನನ್ನ ತಲೆಯಲ್ಲಿ ಚೆನ್ನಾಗಿ ಕೂತ್ಕೊಂಡ್ರೆ ಆಗ ನಾನು ಬರೀ ಕ್ಯಾರೆಕ್ಟರ್ ಮೇಲೆ ಫೋಕಸ್ ಮಾಡ್ಬೋದು. ನೋಡಿ, ಈ ಕ್ಯಾರೆಕ್ಟರ್ಗೆ ಒಂದು ರೀತಿ ಇದೆ, ಅವ್ನು ಹೇಗೆ ಮಾತಾಡ್ತಾನೆ, ಹೇಗೆ ನಡೀತಾನೆ, ದೊಡ್ಡ ಸ್ಟುಪಿಡ್ ಇಡಿಯೇಟ್ ಆಗಿರ್ತಾನೆ. ಆದರೆ ಲೈಫ್ ಮತ್ತೆ ಎಕ್ಸ್ಪೀರಿಯನ್ಸ್ ಅವನ್ನ ಏನೆಲ್ಲ ಮಾಡ್ಬಿಡುತ್ತೆ. ಹಾಗಾಗಿ ಈ ಫಿಲಮಲ್ಲಿ ಕೆಲಸ ಮಾಡೋದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ನನ್ನ ಪ್ರಶ್ನೆ ಏನಂದ್ರೆ, ತುಂಬಾ ಯೂನಿಕ್ ಎಕ್ಸ್ಪೀರಿಯನ್ಸ್ ಏನಾಗಿತ್ತು? ಆಸ್ ಸರೌಂಡಿಂಗ್ ನಿಮ್ಗೆಲ್ಲ ಅದೇ ಪ್ರೊವೈಡ್ ಮಾಡಿರ್ಬೋದು ಅಲ್ವಾ? ಲೈಕ್ ಜಾಟ್ ನಾನು ಫ್ಯಾಮಿಲಿ. ಆಗ್ಲೇ ಹೇಳ್ದಾಗೆ ಪೂರ್ತಿ ಫಿಲಮ್ನ ಎಕ್ಸ್ಪೀರಿಯನ್ಸ್ ಏನಿತ್ತು, ಆ ಪಾತ್ರ ಏನಿತ್ತು, ಜನಾರ್ದನ್ ಜಾಕಡ್ದು ಅವ್ನ ಲೈಫ್ ಬದುಕೋದ್ರಲ್ಲಿ. ಶೂಟಿಂಗು ಮುಂಚೆ 3 ತಿಂಗಳು ನಾವು ಒಂದು ಜಾಟ್ ಫ್ಯಾಮಿಲಿ ಜೊತೆ ಇದ್ವಿ. ಅವ್ರ ಜೊತೆ ಊಟ ಮಾಡಿದ್ವಿ, ವಿ ಮಿಲ್ಕ್ ಕೌಸ್, ಅವ್ರ ಮಂಚದಲ್ಲೇ ಮಲಗಿದ್ವಿ, ಹಾಗೆ ಹುಕ್ಕಾ ಸೇದಿದ್ವಿ, I ಅವ್ರ am ಮಾತು Jat ಕೇಳಿದ್ವಿ. ಓ, ಇವರ ಜಾಟ್ ಗರ್ಲ್. ಯಾ. ಓ, ಮತ್ತೆ ನೀವು ಒಂದು ಪ್ರೊಮೋ ಸೀನಲ್ಲಿ ನೋಡಿರ್ಬೋದು, ಅವನು ತನ್ನ ಜಾಟ್ ರೀತಿಲಿ ಹೇಗೆ ಪ್ರಪೋಸ್ ಮಾಡ್ತಾನೆ ಹುಡುಗಿಗೆ Yeah. ಅನ್ನೋದನ್ನ. ಅವನು ಹುಡುಗಿ ಹತ್ರ ಬರ್ತಾನೆ, ಮತ್ತೆ ಆ ಹುಡುಗಿಗೆ ಹೇಳ್ತಾನೆ, हीर जनार्दन जाखड़ जे फॉर शॉर्ट बात करनी है तुझसे. ಆಗ ಅವಳು ಅವನಿಗೆ ಹೇಳ್ತಾಳೆ, ಏನು? ಆಗ ಅವನು ಹೇಳ್ತಾನೆ, तू ना बड़ी कूल लगती है मुझे, और हॉट भी कितनी है तू. कमाल कॉम्बो है ना, हॉट कूल सेम टाइम. ಆಗ ಆ ಹುಡುಗಿ ಕೇಳ್ತಾಳೆ, ಎನಿಥಿಂಗ್ ಎಲ್ಸ್? ಅವನು ಹೇಳ್ತಾನೆ, ಹಾ. आई लव यू, गर्लफ्रेंड बन जा मेरी. ಪಟಾರ್ ಅಂತ ಒಂದು ಏಟ್ ಬೀಳುತ್ತೆ ಅವನಿಗೆ. ಇದನ್ನ ನೋಡಿ ಅನ್ಸುತ್ತೆ ಈ ಸಿನಿಮಾ ನಿಮ್ಮ ಬಾಕಿ ಸಿನಿಮಾಗಳಿಗಿಂತ ಬೇರೆ ತರದ ಫಿಲ್ಮ್ ಆಗಿದೆ, ಇನ್ನೊಂದು ಎಕ್ಸ್ಪೆರಿಮೆಂಟ್ ನೀವು ಮಾಡಿದ್ದೀರಾ ಅಂತ. ಸರ್, ನೀವು ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ಸ್ವಲ್ಪ ಹೆದರಿಸ್ತಿದ್ದೀರಾ. ಈ ಫಿಲಮ್ಗೆ 1 ವರ್ಷ ಕಷ್ಟಪಟ್ಟಿದ್ದೀವಿ ನಾವು, ಕೆಲಸ ಮಾಡಿದ್ದೀವಿ. ಬಟ್ ಇದಕ್ಕಿಂತ ನಾನು ಇನ್ನೇನು ಹೇಳೋಕೆ ಹೋಗಲ್ಲ. ಏನಂದ್ರೆ ಇದೆ ನವೆಂಬರ್ 11ಕ್ಕೆ ರಿಲೀಸ್ ಆಗ್ತಾ ಇದೆ. ಆಡಿಯನ್ಸ್ ಬಂದು ಅವಕಾಶ ಕೊಡ್ಲಿ, ಆಮೇಲೆ ಗೊತ್ತಾಗುತ್ತೆ ಸಕ್ಸಸ್ಫುಲ್ ಎಕ್ಸ್ಪೆರಿಮೆಂಟ್ ಅಥವಾ ಫೇಲ್ಯೂರ್ ಎಕ್ಸ್ಪೆರಿಮೆಂಟ್. ಇಲ್ಲ, ನಮ್ಮ ಶುಭಾಶಯ ನಿಮ್ಮ ಜೊತೆ ಇದೆ. ಇಲ್ಲಿ ಎಷ್ಟು ಜನ ಕೂತಿದ್ದಾರೋ ಎಲ್ಲರೂ ಶುಭಾಶಯ ನಿಮ್ಮ ಜೊತೆ ಇದೆ. ಈ ಫಿಲ್ಮ್ ಖಂಡಿತ ಸಕ್ಸಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಸರ್. ಮತ್ತೊಂದು ವಿಚಾರ ಕೇಳೋದಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ, ನಾನು ಕೇಳ್ಪಟ್ಟೆ, ಏನಂದ್ರೆ ನಿಮ್ಮ ತಂದೆ ರಿಷಿ ಕಪೂರ್ ಇದಾರಲ್ಲ, ಅವರಿಗೆ ಇವತ್ತಿನವರೆಗೆ ನಿಮ್ಮ ಯಾವುದೇ ಫಿಲ್ಮ್ ಇಂಪ್ರೆಸ್ ಮಾಡಿಲ್ವಂತೆ. ಸರಿಯಾದ ವಿಷಯನೇ. ಏನಂದ್ರೆ ನನ್ನ ಫಾದರ್ ಇದಾರಲ್ಲ, ಅವರು ತುಂಬಾನೇ ಆನೆಸ್ಟ್ ವ್ಯಕ್ತಿ. ಯಾವತ್ತೂ ಅವರು ಯಾರನ್ನೂ ಖುಷಿ ಪಡ್ಸಕ್ಕೆ ಏನು ಹೇಳಲ್ಲ. ನನ್ನ ಮಮ್ಮಿ ಇದಾರಲ್ಲ, ಅವ್ರು ನನ್ನ ತುಂಬಾ ದೊಡ್ಡ ಫ್ಯಾನ್. ನಾನು ಏನೇ ಮಾಡಿದ್ರು ಅದನ್ನ ಬೆಸ್ಟ್ ಅಂತಾರೆ. ಆದರೆ ನನ್ನ ಫಾದರ್ ನನಗೆ ಯಾವಾಗಲೂ ಹೇಳ್ತಿದ್ರು, ಏನಂದ್ರೆ ಕೊರತೆ ಇದೆ ಅಂತ. ಆ್ಯಕ್ಚುಲಿ ಇದು ಏನಂದ್ರೆ, ಅವ್ರ ಫಾದರ್ ಇದ್ರಲ್ಲ, ಅವ್ರು ಇವ್ರಿಗೆ ಕೊರತೆ ಇದೆ ಅಂತ ಹೇಳ್ತಿದ್ರಂತೆ. ಹಾಗಾಗಿ ಐ ಗೆಸ್ ಅವರು ಆ್ಯಕ್ಚುಲಿ ನಾನು ಒಂದ್ಸರಿ ಮಮ್ಮಿ ಜೊತೆ ಅವ್ರು ಮಾತಾಡೋದನ್ನ ಕೇಳಿಸ್ಕೊತಿದ್ದೆ. ಆಗ ಮಮ್ಮಿ ಕೇಳಿದ್ರು, ವೈ ಡೋಂಟ್ ಯು ಎವರ್ ಲೈಕ್ ರಣಬೀರ್, ವೈ ಡೋಂಟ್ ಯು ಎವರ್ ಲೈಕ್ ಹಿಸ್ ಪರ್ಫಾರ್ಮೆನ್ಸ್ ಅಂತ. ಸೊ ಹಿ ಸೇಯಿಂಗ್ ಹಿ ಗಾಟ್ ರಿಮೈಂಡೆಡ್ ಆಫ್ ಎ ಸ್ಟೋರಿ ಹಿಸ್ ಫಾದರ್ ಹ್ಯಾಡ್ ಟೋಲ್ಡ್ ಹಿಮ್. ಅದೇನಂದ್ರೆ, ಒಬ್ಬ ಹುಡುಗ ಇದ್ದ, ಯಂಗ್ ಹುಡುಗ ಇದ್ದ. ಅವನು ಪ್ರತಿದಿನ ಟೈಟ್ ರೋಪ್ ಮೇಲೆ ನಡೀತಾ ಇದ್ದ. ಅವನ ಫಾದರ್ನ ಜೊತೆ ರೋಡ್ನಲ್ಲಿ ಜನ ಎಲ್ಲ ಸೇರಿ ನೋಡ್ತಾ ಇದ್ರು. ಪ್ರತಿ ರಾತ್ರಿ ಅವನು ಒಳ್ಳೆ ಶೋ ಮಾಡ್ತಾ ಇದ್ದ. ಜನ ಎಲ್ಲ ಸೇರಿ ಚಪ್ಪಾಳೆ ತಡ್ತಿದ್ರು, ಹಣ ಕೂಡ ಸಂಪಾದಿಸ್ತಿದ್ದ. ಪ್ರತಿ ರಾತ್ರಿ ತಂದೆ ಹತ್ರ ಕೇಳ್ತಾ ಇದ್ದ, ಹೇಗಿತ್ತಪ್ಪ ಇವತ್ತು ಅಂತೆಲ್ಲ. ಮತ್ತೆ ಅವ್ರ ಅಪ್ಪ ಹೇಳ್ತಾ ಇದ್ರು, ಕೊರತೆ ಇತ್ತು ಅಂತ. ಆಮೇಲೆ ಹೀಗೆ ಬಹಳಷ್ಟು ದಿನಗಳ ತನಕ, ಬಹಳ ವರ್ಷಗಳ ತನಕ ಇದೇ ರೀತಿ ನಡೀತಾ ಇತ್ತು. ಆಮೇಲೆ ಒಂದಿನ ಅವನು ತನ್ನ ತಂದೆ ಹತ್ರ ಕೇಳ್ತಾನೆ, ನೋಡಿ, ನಾನು ದಿನ ಎಷ್ಟು ಕಷ್ಟಪಟ್ಟಿದ್ದೆಲ್ಲ ಮಾಡ್ತೀನಿ, ಎಷ್ಟು ಚೆನ್ನಾಗಿ ಮಾಡ್ತೀನಿ, ಜನ ಎಲ್ಲ ಚಪ್ಪಾಳೆ ಹೊಡಿತಾರೆ, ನಾನು ಮಾಡೋದು ನೋಡಿ, ನೀವ್ ಯಾಕೆ ಯಾವಾಗಲೂ ಕೊರತೆ ಇದೆ ಅಂತೀರಾ? ಆಗ ಫಾದರ್ ಹೇಳ್ತಾರೆ ಅವನಿಗೆ, ನಾನು ಯಾವತ್ತು ನಿನಗೆ ಹೇಳ್ತೀನೋ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ, ಅವತ್ತು ನಿನ್ನ ಫೋಕಸ್ ಹೊರಟೋಗುತ್ತೆ, ನಿನ್ನ ರೋಪಿಂದ ಬೀಳೋ ಸಾಧ್ಯತೆ ಇರುತ್ತೆ. ಐ ಥಿಂಕ್ ಇದ್ರ ಹಿಂದೆ ಇರೋ ಯೋಚನೆ ಏನಿದೆ ತುಂಬ ಆಳವಾದದ್ದು. ಆ್ಯಂಡ್ ಐ ಜಸ್ಟ್ ರೆಸ್ಪೆಕ್ಟೆಡ್ ದ ಫ್ಯಾಕ್ಟ್, ಏನಂದ್ರೆ ಬಹುಶಃ ಆ ಪರ್ಫಾರ್ಮೆನ್ಸ್ ಇನ್ನೂ ನಾನು ಕೊಟ್ಟಿಲ್ಲ, ನನ್ನ ಫಾದರ್ ಇಂಪ್ರೆಸ್ ಆಗುವಂಥದ್ದು.
ಆದ್ರೆ ಅವ್ರನ್ನ ನೋಡಿ ಯಾವತ್ತೂ ಜಲಸಿ ಆಗಿಲ್ವಾ ನಿಮ್ಗೆ? ಅವರ ಮೊದಲನೇ ಸಿನಿಮಾ ಅವ್ರಿಗೆ ರಾಜ್ ಕಪೂರ್ ತರದ ಡೈರೆಕ್ಟರ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ತು. ಮತ್ತೆ ಬಾಬಿ ಅವರ ಮೊದಲ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಖಂಡಿತ. ಬಟ್ ಅವರು ಇದನ್ನು ಹೇಳ್ತಾರೆ, ಬಾಬಿ ಆದಮೇಲೆ ಅವ್ರು ಸುಮಾರು 7 ಫ್ಲಾಪ್ಸ್ ಕೊಟ್ಟಿದ್ರು. ಮತ್ತು ಸಡನ್ಲಿ ಅವರು ಯಾವ ಹಂತದವರೆಗೆ ತಲುಪಿದ್ರೋ ಬಾಬಿ ಆದಮೇಲೆ ಅದೆಲ್ಲ ಮುಗ್ದು ಹೋಗಿತ್ತು. ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಸ್ಕ್ರಾಚ್. ಮತ್ತೆ ಅವರು ಕಷ್ಟಪಡಬೇಕಾಯ್ತು, ಒಳ್ಳೆ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಬೇಕಾಯ್ತು. ಆಮೇಲೆ ಅವರು ನಿಧಾನವಾಗಿ ತಮ್ಮ ಸ್ಟಾರ್ಡಮ್ನ ಹೆಚ್ಚು ಮಾಡ್ಕೊಳ್ತಾ ಹೋದ್ರು. ಮತ್ತೆ ರಣಬೀರ್, ನಮ್ಮ ಶುಭಾಶಯಗಳು ರಾಕ್ ಸ್ಟಾರ್ಗೋಸ್ಕರ. ಈ ಸಿನಿಮಾ Thank you. ಯಶಸ್ವಿಯಾಗ್ಲಿ, ತುಂಬಾ ದೊಡ್ಡ ಸಿನಿಮಾ ಆಗ್ಲಿ. ಆದ್ರೆ ಆರೋಪಗಳು ನನ್ನ ಹತ್ರ ಇನ್ನೂ ಸಾಕಷ್ಟಿದೆ. ಸರಿ. ನಾವ್ ಇನ್ನೊಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ ಮುಗಿಸಿ ವಾಪಸ್ ಬಂದ್ಮೇಲೆ ಆಪ್ಕೆ ಅದಾಲತ್ನಲ್ಲಿ ರಣಬೀರ್ ಕಪೂರ್ ಮೇಲೆ ಜನರ ಆರೋಪಗಳ ಇನ್ನೊಂದು ಸುತ್ತು. 5ನೇ ಅಫೇರ್ ಇತ್ತು, ಅದು ಪ್ರಿಯಾಂಕಾ ಚೋಪ್ರಾ ಜೊತೆ. ಒಮ್ಮೊಮ್ಮೆ ನಾನು ಅಂದ್ಕೊಳ್ತೀನಿ ಏನಂದ್ರೆ ಇದೆಲ್ಲ ಒಂದು ವೇಳೆ ಟ್ರೂ ಆಗಿದ್ರೆ ಅಂತ. ಆದರೆ ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಫಿಲ್ಮ್ ಸ್ಟಾರ್ ರಣಬೀರ್ ಕಪೂರ್. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ರಣಬೀರ್ ಕಪೂರ್ ಮೇಲೆ ಇರುವ ಆರೋಪ. ಇವರು ಆಕ್ಟಿಂಗ್ ಮೇಲೆ ಕಡಿಮೆ, ಸುಂದರಿಯರ ಮೇಲೆ ಜಾಸ್ತಿ ಗಮನ ಕೊಡ್ತಾರೆ. ರಣಬೀರ್, ಇದನ್ನಂತೂ ಒಪ್ಕೊಳ್ಳೋದ್ರಲ್ಲಿ ನಿಮ್ಗೆ ಯಾವ ತೊಂದರೆನೂ ಆಗ್ಬಾರ್ದು. ತುಂಬ ತೊಂದರೆ ಇದೆ ಆ್ಯಕ್ಚುಲಿ ಸರ್. ಇದ್ರ ಹಿಂದೆ ಐ ಥಿಂಕ್ 2 ವಿಷಯಗಳಿವೆ. ಮೊದಲು ನಾನೊಂದು ಫಿಲಮ್ ಮಾಡಿದ್ದೆ, ಬಚ್ನಾ ಎ ಹಸೀನೋ. ಅದರಲ್ಲಿ ನನ್ನ ಅಫೇರ್ 3 ಹುಡುಗರ ಜೊತೆ ಆಗುತ್ತೆ. ಆದರೆ ನಾನು ಓಡ್ ಹೋಗ್ತೀನಿ, ಆಮೇಲೆ ಅವ್ರು ನನಗೆ ಬುದ್ಧಿ ಕಲಿಸ್ತಾರೆ. ಸೊ ಐ ಥಿಂಕ್ ಅಲ್ಲಿಂದನೇ ಶುರುವಾಯಿತು. ಏನಂದರೆ ಅಲ್ಲಿ ನನ್ನ ಕ್ಯಾರೆಕ್ಟರ್ ಏನಿತ್ತು, ಜನ ನಾನು ನಿಜವಾಗ್ಲೂ ಹಾಗೇ ಇದ್ದೀನಿ ಅಂತ ಯೋಚಿಸಿದ್ರು. 2ನೇ ವಿಷಯ ಏನಂದರೆ ನಮ್ಮ ಸ್ಟಾರ್ಸ್ ಇದ್ದಾರಲ್ಲ ಫಿಲಮ್ ಇಂಡಸ್ಟ್ರಿನಲ್ಲಿ, ಅವರ ಮದುವೆ ಆಗಿದೆ, ಇಲ್ಲ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿದ್ದಾರೆ. ನನ್ನ ಕಂಟೆಂಪರರಿ ಇಮ್ರಾನ್, ಅವ್ರದ್ದು ಕೂಡ ಮದುವೆ ಆಗಿದೆ. ಈಗ ಉಳಿದಿರೋದು ನಾನೇ. ನಾನು ಹೀಗೆ ಹೇಳೋಕೆ ಇಷ್ಟಪಡಲ್ಲ, ಏನಂದರೆ ನೀವು ಏನು ಓದ್ತಿರೋ ಅಥವಾ ನೋಡ್ತಿರೋ ತಪ್ಪು ಅಂತ. ಆದರೆ ಎಲ್ಲ ಸ್ವಲ್ಪ ಗ್ಲಾಮರೈಸ್ಡ್, ಎಕ್ಸಾಜರೇಟೆಡ್ ಆಗಿರುತ್ತೆ. ರಣಬೀರ್, ಈ ಶೋ ಶುರು ಆಗೋದಕ್ಕೂ ಮುಂಚೆ ಕೆಲವು ಹುಡುಗಿರು ಬಂದಿದ್ರು ನನ್ನ ಹತ್ರ. ಓಕೆ. ನಾನು ಅವ್ರನ್ನ ಕೇಳಿದೆ ರಣಬೀರಲ್ಲಿ ಏನ್ ಇಷ್ಟ, ಅವ್ರನ್ನ ಏನ್ ಕೇಳಬೇಕು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ರಣಬೀರ್ ಇತ್ತೀಚೆಗೆ ಯಾರನ್ನ ಡೇಟ್ ಮಾಡ್ತಿದ್ದಾರೆ ಕೇಳಿ ಅಂದ್ರು. ಸರ್, ಆ ಹುಡುಗಿರು ಯಾರು ಸರ್? ನಾನು ಅವ್ರನ್ನ ಐಡ್ ಲವ್ ಟು ಡೇಟ್ ಆಲ್ ಯು ಗೈಸ್, ಬಟ್ ದ ಆನೆಸ್ಟ್ ಟ್ರೂತ್ ಈಸ್ ದ ಆನೆಸ್ಟ್ ಟ್ರೂತ್ ಏನು ಅಂದರೆ, ನಾನು ತುಂಬ ಸಮಯದಿಂದ ಸಿಂಗಲ್ ಆಗಿದ್ದೀನಿ. ಐ ಬಿನ್ ಫೋಕಸಿಂಗ್ ಆನ್ ದಿಸ್ ಫಿಲ್ಮ್ ರಾಕ್ ಸ್ಟಾರ್, ಆ್ಯಂಡ್ ಐ ಆಮ್ ಅ ನಾರ್ಮಲ್ 28-year-old ಬಾಯ್. ಐ ವೇಕ್ ಅಪ್ ಇನ್ ದ ಮಾರ್ನಿಂಗ್, ಐ ಗೋ ಟು ವರ್ಕ್. ನನಗೂ ಆಸೆ ಇದೆ ಗರ್ಲ್ ಫ್ರೆಂಡ್ ಇರಬೇಕು ಅಂತ. ನಾನು ಅವ್ರ ಜೊತೆ ಡಿನ್ನರ್ಗೆ ಹೋಗ್ಬೋದು, ಫಿಲಮ್ ನೋಡೋಕ್ಕೆ ಹೋಗ್ಬೋದು. ಬಟ್ ಏನಂದರೆ ನಾನು ತುಂಬ ಜನನ ಭೇಟಿ ಆಗಲ್ಲ. ಯಾವಾಗ ಶೂಟಿಂಗ್ ಇರಲ್ವೋ ನಾನು ಮನೇಲೇ ಇರ್ತೀನಿ. ಮತ್ತು ಶೂಟ್ ನಡೆಯೋವಾಗ ಹೀರೋಯಿನ್ನೇ ಇರ್ತಾರೆ. ನೋಡಿ, ಏನಾಗುತ್ತೆ ಅಂದರೆ ಹೀರೋಯಿನ್ ಜೊತೆನೇ ಸ್ನೇಹ ಆಗೋಗುತ್ತೆ. ಒಂದು ವೇಳೆ ನೀವು ಡಿನ್ನರಿಗೆ ಹೋದರೆ, ಫಿಲಮ್ ನೋಡೋದಕ್ಕೆ ಹೋದರೆ, ಜನ ಅನ್ಕೊಳ್ಳೋಕೆ ಶುರು ಮಾಡ್ತಾರೆ ಇದ್ರ ಹಿಂದೆ ಏನೋ ರಹಸ್ಯ ಇದೆ ಅಥವಾ ಅಫೇರ್ ಇದೆ, ಅದು ಇದು ಅಂತ. ಬಟ್ ಆ ಥರದ್ದೇನಿಲ್ಲ. ಈ ಹಾಡು ಅದೇನಂದ್ರೆ ನಿಮ್ಗೆ ಪೂರ್ತಿಯಾಗಿ ಫಿಟ್ ಆಗುತ್ತೆ. जो भी प्यार से मिला हम उसी के होली है. ಯಾಕೆ ಹೀಗಾಗುತ್ತೆ? ಯಾವ ಹೀರೋಯಿನ್ ಜೊತೆ ಕೆಲಸ ಮಾಡ್ತೀರೋ ಅವ್ರ ಜೊತೆಗೆ ಸುತ್ತಾಟ ಶುರುವಾಗುತ್ತೆ. ಸರ್, ಅವ್ರ ಜೊತೆ ಸುತ್ತಾಟ ಇರಲ್ಲ, ಜನ ಅನ್ಕೋತಾರೆ ಆ ರೀತಿ ಅಷ್ಟೇ. ಯಾವಾಗ ನಾನು ಒಂದು ರಿಲೇಷನ್ಶಿಪ್ನಲ್ಲಿದ್ದೆ, ಐ ವಾಸ್ ವೆರಿ ಆನೆಸ್ಟ್ ಅಬೌಟ್ ಇಟ್. ನಾನು ಯಾವತ್ತೂ ಅದನ್ನ ಮುಚ್ಚಿಡಲಿಲ್ಲ. ನಾನು ಅದ್ರ ಬಗ್ಗೆ ಯಾವಾಗಲೂ ಮಾತಾಡ್ತಿದ್ದೆ. ಬಟ್ ಈಗ ರಿಯಲಿ ಸರ್, ಐ ಪ್ರಾಮಿಸ್ ಯು ಜೆಡ್ ಸರ್, ನಾನು ನಿಜವಾಗ್ಲೂ ರಿಲೇಷನ್ಶಿಪ್ಪಲ್ಲಿಲ್ಲ, ನಾನು ಸಿಂಗಲ್ ಆಗಿದ್ದೀನಿ. ಆ್ಯಂಡ್ ರಿಯಲಿ ನೋಡಿ, ನನ್ನ ನಂಬಿ. ಇದೊಂದು ಸ್ಟಾರ್ಡಸ್ಟ್ ಮ್ಯಾಗಝಿನ್ ಅವರು ನಿಮ್ಮ ಮೇಲೆ ಒಂದು ಸ್ಪೆಷಲ್ ಎಡಿಷನ್ ರಿಲೀಸ್ ಮಾಡಿದ್ದಾರೆ. ನಾನು ಇದನ್ನ ಓದೋದಕ್ಕೆ ಶುರು ಮಾಡಿದೆ. ಇದರಲ್ಲಿ ಅವರು ನಿಮ್ಮ ಅಫೇರ್ ಬಗ್ಗೆ 6 ಪೇಜ್ ಬರೆದಿದ್ದಾರೆ. ಮತ್ತೆ ಇವ್ರು ಬರೆದಿದ್ದಾರೆ ಮಿಸ್ಟರ್ ಕ್ಯಾಸನೋವಾ. ಹೌದಾ? ಮತ್ತೆ ಸುಳ್ಳು ಸರ್, ಸುಳ್ಳು ಸರ್. ಇದರಲ್ಲಿ ಇವರು ಬರೆದಿದ್ದಾರೆ ಏನಂದ್ರೆ, ಸಾವರಿಯ ಸಮಯದಲ್ಲಿ ಸೋನಂ ಜೊತೆ ಇವರ ಹೆಸರು ಬಂದಿತ್ತು. ಅವರು ತನ್ನ ಕರಿಯರ್ ಕಡೆಗೆ ಹೊರಟೋದ್ರು, ಇವರನ್ನ ಒಂಟಿಯಾಗಿಬಿಟ್ರು. ಇಲ್ಲ ಸರ್, ಇದು ತಪ್ಪು. ತಪ್ಪು ಸರ್. ಮತ್ತೆ ಅದಾದ್ಮೇಲೆ ದೀಪಿಕಾ ಜೊತೆ ರಿಲೇಶನ್ಶಿಪ್ ಇತ್ತು, ಅದನ್ನ ನೀವು ಪಬ್ಲಿಕ್ಲಿ ಒಪ್ಕೊಂಡಿದ್ರಿ. ಹೌದು ಸರ್. ಹೌದಾ? ಅದು ಸರಿಯಾದ ಸರಿ ವಿಷಯ ಇದೆಯಾ? ಸರ್. ಸರಿ ಇದೆ ಸರ್. ಮತ್ತೆ ಆಮೇಲೆ ದೀಪಿಕಾ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡ್ರು. ಸರ್, ಅದೇನಂದ್ರೆ ಅದು ಉತ್ಪ್ರೇಕ್ಷೆ ಮಾಡಿ ಅದನ್ನ ಒಂದು ದೊಡ್ಡ ಇಶ್ಯೂ ಮಾಡಿದ್ರು. ಆ ರೀತಿ ಏನೂ ಇರಲಿಲ್ಲ. ದೀಪಿಕಾ ಈಗಲೂ ಕೂಡ ನನ್ನ ಒಳ್ಳೆ ಸ್ನೇಹಿತೆ. ನಮ್ಮ ಸಂಬಂಧ ಯಾಕೆ ಮುರಿತು, ಐ ಥಿಂಕ್ ಇದು ಒಂದು ಪರ್ಸನಲ್ ಮ್ಯಾಟರ್. ಜನರಿಗೆ ಐ ಥಿಂಕ್ ಔಟ್ ಆಫ್ ದ ರೆಸ್ಪೆಕ್ಟ್ ಆಫ್ ದ ರಿಲೇಷನ್ಶಿಪ್ ಆ್ಯಂಡ್ ಸ್ಪೆಷಲಿ ಅವರೊಬ್ರು ಹುಡುಗಿ ಮುಂದಕ್ಕೆ ಅವರು ಕೂಡ ಮದುವೆ ಆಗ್ತಾರೆ. ಐ ಥಿಂಕ್ ಇಟ್ಸ್ ವೆರಿ ಅನ್ಫೇರ್ ಟುವರ್ಡ್ಸ್ ದ ಗರ್ಲ್.
ಅದ್ರ ಬಗ್ಗೆ ನಾನೇನಾದರೂ ಮಾತಾಡೋದು ಸರ್. ಇಲ್ಲ, ನಾನು ನಿಮ್ಮ ಸೆಂಟಿಮೆಂಟ್ ಅನ್ನ ರೆಸ್ಪೆಕ್ಟ್ ಮಾಡ್ತೀನಿ. ಹಾ, ಒಳ್ಳೆ ಸರ್. ವಿಷಯ ನೀವು ಹೇಳೋದಕ್ಕೆ ಇಷ್ಟಪಡಲ್ಲ ಅನ್ನೋದು. ಆದ್ರೆ ಅವ್ರು ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಅಂದ್ರೆ, ಅವರೊಂದು ಟಿವಿ ಶೋನಲ್ಲಿ 2 ವಿಷಯಗಳನ್ನ ಹಾ. ಹೇಳಿದ್ರು. ಒಂದು, ಅವ್ರು ಹೇಳಿದ್ದೇನೆಂದ್ರೆ ರಣಬೀರ್ ಇಸ್ ದ ರೈಟ್ ಪರ್ಸನ್ ಟು ಎಂಡೋರ್ಸ್ ಕಾಂಡೋಮ್ಸ್. ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಥಿಂಗ್ ದಟ್ ಶಿ ಸೈಡ್. ಯಾಕಂದ್ರೆ ಒಂದ್ ವೇಳೆ ನೋಡಿ, ಈ ಯೂತ್ ಏನಿದ್ದಾರೆ ಅವ್ರನ್ನ ಒಂದ್ ವೇಳೆ ಇಷ್ಟಪಟ್ರೆ ಐ ಥಿಂಕ್ ಕಾಂಡೋಮ್ಸ್ ಆರ್ ಸಮಥಿಂಗ್ ವಿಚ್ ವಿ ಆಲ್ ಶುಡ್ ಬಿ ಅವೇರ್ ಆಫ್, ಸೇಫ್ ಸೆಕ್ಸ್. ಹಾಗಾಗಿ ನೋಡಿ, ನನಗೆ ಈ ವಿಷಯದಿಂದ ಏನು ಬೇಜಾರಾಗಲಿಲ್ಲ. ಬಟ್ ಇಟ್ಸ್ ನೈಸ್. ಓಕೆ, ಐ ವಿಲ್ ಟ್ರೈ ಅಂಡ್ ಎಂಡೋರ್ಸ್ ಕಾಂಡೋಮ್ಸ್. ಎರಡನೇ ವಿಷಯ ಅವ್ರು ಹೇಳಿದ್ದು ಏನಂದ್ರೆ, ಕಟ್ರೀನಾ ಕೈಫ್ ಅವರ ಪಾಸ್ಪೋರ್ಟ್ ಅನ್ನ ಚೆಕ್ ಮಾಡಬೇಕು ಅಂತ. ಸರ್, ನಾನು ಕತ್ರಿನಾ ಕೈಫ್ನ ಸೆಕ್ರೆಟರಿ ಅಲ್ಲ, ಅಥವಾ ನಾನು ಪಾಸ್ಪೋರ್ಟ್ ಕಂಟ್ರೋಲಲ್ಲಿ ಕೆಲಸ ಮಾಡ್ತಿಲ್ಲ. ಸೊ ಅವರು ಚೆಕ್ ಮಾಡಬೇಕು ಅಂದ್ಕೊಂಡ್ರೆ ಶಿ ಈಸ್ ಮೋರ್ ದ್ಯಾನ್ ವೆಲ್ಕಮ್ ಟು ಕಾಲ್ ಹರ್. ಆದರೆ ನನಗೆ ಇದ್ರ ಹಿಂದೆ ಏನು ಲೇಯರ್ ಇತ್ತೋ ಅದು ನನಗೆ ಅರ್ಥ ಆದ್ರೆ ಆಗಲಿಲ್ಲ. ಹಿಂದಿನ ಲೇಯರ್ ಏನಿತ್ತು ಅಂತಂದ್ರೆ, ಯಾವಾಗ ನೀವು ಅಮೆರಿಕಾದಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು, ಅವ್ರು ತಿಳ್ಕೊಳಕ್ ಇಷ್ಟಪಡ್ತಾರೆ ಕಟ್ರೀನಾ ನಿಮ್ಮನ್ನ ಭೇಟಿ ಆಗೋದಕ್ಕೆ ಕದ್ದು ಹೋಗಿದ್ರಾ ಇಲ್ವಾ ಅಂತ. ಇಲ್ಲ ಸರ್, ಆ್ಯಕ್ಚುಲಿ ಕಟ್ರಿನಾ ಕೈಫ್ ಆಕೆ ಇಷ್ಟೊಂದು ದೊಡ್ಡ ಸ್ಟಾರ್ ಅಂದರೆ ಯಾರನ್ನೂ ಕದ್ದು ಭೇಟಿ ಆಗೋಕ್ಕಾಗಲ್ಲ. ಜನರಿಗೆ ಗೊತ್ತಾಗ್ಬಿಡುತ್ತೆ. ಅಂದರೆ ಇದೊಂದು ತಪ್ಪು ಆರೋಪ ಸರ್. ಆ ರೀತಿ ಏನೂ ವಿಷಯ ಇರಲಿಲ್ಲ. ನಾನು ಅಮೆರಿಕಾಲಿ ಅಂಜನಿ ಶೂಟಿಂಗ್ ಹೋಗಿದ್ದೆ. ಮತ್ತು ನನ್ನ ಜೊತೆ ಮಮ್ಮಿ ಕೂಡ ಇದ್ದರು. ಸಿದ್ಧಾರ್ಥ್ ಫಿಲ್ಮ್ ಡೈರೆಕ್ಟರ್, ಅವ್ರು ನನ್ನ ಒಳ್ಳೆ ಸ್ನೇಹಿತ ಕೂಡ. ಆದರೆ ಆ ಥರ ವಿಷಯ ಇರಲಿಲ್ಲ ಸರ್, ಯಾರೂ ಬರಲಿಲ್ಲ. ಮತ್ತೆ ಪ್ರಿಯಾಂಕಾ ಚೋಪ್ರಾ ಕೂಡ ಇದ್ರು ಅಲ್ಲಿ. ಹೌದು, ಪ್ರಿಯಾಂಕಾ ಚೋಪ್ರಾ ಅವರು ಅಲ್ಲಿದ್ದರು ಸರ್. ಓಕೆ, ಅವ್ರ ಬಗ್ಗೆ ಕೂಡ ಮ್ಯಾಗಝಿನ್ನಲ್ಲಿ ತುಂಬಾ ಬರ್ದಿದ್ದಾರೆ. ಏನಂದ್ರೆ, 5ನೇ ಅಫೇರ್ ಏನಿತ್ತು ಅದು ಪ್ರಿಯಾಂಕಾ ಚೋಪ್ರಾ ಜೊತೆ ಇತ್ತು ಅಂತ. ಸರ್, ಒಮ್ಮೊಮ್ಮೆ ನಾನು ಓದಿದಾಗ ಏನನ್ಸುತ್ತೆ ಅಂದರೆ, ಒಂದು ವೇಳೆ ಇದೆಲ್ಲ ಟ್ರೂ ಆಗಿದ್ದಿದ್ರೆ ಅಂತ. ಆದರೆ ಹಾಗೆಲ್ಲ ಏನಿರಲಿಲ್ಲ. ಸರ್, ಈಗ ನೀವು ಯಾರ ಹೆಸರು ಹೇಳ್ತಾ ಇದ್ದೀರೋ ಇವರೆಲ್ಲ ಇಂಡಿಯನ್ ಸಿನಿಮಾದ ದೊಡ್ಡ ಸ್ಟಾರ್ಗಳು. ದೇ ಆಲ್ ಬ್ಯೂಟಿಫುಲ್ ವುಮೆನ್. ಇವರೆಲ್ಲರೂ ನಂಗೆ ಒಳ್ಳೆ ಸ್ನೇಹಿತರು. ನಾವು ಒಬ್ರಿಗೊಬ್ರು ಫೋನ್ ಮಾಡ್ತೀವಿ, ಮೆಸೇಜ್ ಮಾಡ್ತೀವಿ, ಫ್ರೀ ಇದ್ರೆ ಭೇಟಿ ಆಗ್ತೀವಿ. ಹಾಗಂತ ಸ್ನೇಹ ಇದೆ ಅಂದ್ ಮಾತ್ರಕ್ಕೆ ಅದ್ರ ಹಿಂದೆ ಅಫೇರ್ ಇದೆ, ಯಾವುದಾದ್ರೂ ಸಂಬಂಧ ಇದೆ ಅಂತಲ್ಲ. ಆ ಥರ ಏನೂ ಇಲ್ಲ. ಕಟ್ರೀನಾ ಕೈಫ್ಗೆ ನೀವು ರಾಜನೀತಿ ಸಮಯದಲ್ಲಿ ಹಿಂದಿ ಕಲಿಸ್ತಾ ಇದ್ರಂತೆ. ಇಲ್ಲ ಸರ್, ನನ್ನ ಹಿಂದಿ ಕೂಡ ಅಷ್ಟು ಚೆನ್ನಾಗಿಲ್ಲ. ಆ್ಯಕ್ಚುಲಿ ಕಟ್ರೀನಾ ಕೈಫ್ ತುಂಬ ಚೆನ್ನಾಗಿ ಹಿಂದಿ ಮಾತಾಡ್ತಾರೆ. ಇವತ್ತು ಅವರು ತುಂಬ ದೊಡ್ಡ ಸ್ಟಾರ್ ಆಗಿ ಬೆಳೆದಿದ್ದಾರೆ. ಮತ್ತು ಈ ಒಂದು ಹಿಂದಿ ಫಿಲ್ಮ್ ಇಂಡಸ್ಟ್ರೀಲಿ ನನಗೆ ಯಾವುದೇ ಯೋಗ್ಯತೆ ಇಲ್ಲ ಸರ್ ಅವ್ರಿಗೆ ಹಿಂದಿ ಕಲಿಸೋವಂಥದ್ದು. ಅವ್ರು ತುಂಬ ಚೆನ್ನಾಗಿ ಹಿಂದಿ ಮಾತಾಡ್ತಾರೆ. ಮತ್ತೆ ಯಾವಾಗ ನಿಮ್ಮ ಸ್ನೇಹ ಜಾಸ್ತಿ ಆಯಿತು ಆಗ ಸಲ್ಮಾನ್ ಮಧ್ಯದಲ್ಲಿ ಬಂದರು? ಖಂಡಿತ ಇಲ್ಲ ಸರ್. ಆ ಥರ ಐ ಥಿಂಕ್ ಇದು ಕೂಡ ಮೀಡಿಯಾದವರು ತುಂಬಾ ಉತ್ಪ್ರೇಕ್ಷೆ ಮಾಡಿರೋವಂಥ ಒಂದು ವಿಷಯ. ಸಲ್ಮಾನ್ ಸರ್ ಹ್ಯಾಸ್ ಬೀನ್ ವೆರಿ ಕ್ಲೋಸ್ ಟು ಮೈ ಫ್ಯಾಮಿಲಿ. ಅವರು ನನ್ನ ಫಾದರ್ನ ತುಂಬ ಒಳ್ಳೆ ಸ್ನೇಹಿತರು. ಯಾವಾಗ ನಾನು ಶುರು ಮಾಡಿದ್ನೋ ಫಿಲಮ್ ಸಾವರಿಯಾದಲ್ಲಿ, ಅದಕ್ಕೂ ಮೊದಲು ನನಗೆ ಈಗಲೂ ನೆನಪಿದೆ, ಅವರು ನನ್ನ ಫಿಲಮ್ ಸಿಟಿ ಕರೆಸಿದ್ರು. ತುಂಬ ಸಪೋರ್ಟ್ ಮಾಡಿದರು ನನಗೆ. ನನ್ನ ಮೊದಲ ಹೇರ್ ಕಟ್ ಮಾಡಿಸಿದ್ರು ಅವರ ಹೇರ್ ಸ್ಟೈಲಿಸ್ಟಿಂದ. ನನಗೆ ಫೋನ್ ಮಾಡೋರು, ನನಗೆ ತುಂಬಾ ಅವರು ನನ್ನ ಮೊದಲನೇ ಫಿಲಮ್ನಲ್ಲಿ ಅಪಿಯರೆನ್ಸ್ ಕೂಡ ಮಾಡಿದರು. ಹಾಗಾಗಿ ಇದೊಂದು ಹಬ್ಸಿರುವಂಥ ವದಂತಿ ಅಷ್ಟೇ. ಈ ಮತ್ತೆ ಎಲ್ಲ ಇದನ್ನ ವದಂತಿಗಳನ್ನ ನಾವು- ಮ್ಯಾಗಝಿನ್ನಲ್ಲಿ ಬರ್ದಿದ್ದಾರೆ, ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಅದೇ ಸರ್, ಅದಕ್ಕೆ ನಾನು ಇದೆಲ್ಲ ವದಂತಿ ಅಂತ ಹೇಳ್ತಾ ಇದ್ದೀನಿ. ಇದ್ರ ಹಿಂದೆ ಯಾವುದೇ ಮತ್ತೆ ಸತ್ಯ ಇಲ್ಲ ಲೇಟೆಸ್ಟ್ ಅಂತ. ವದಂತಿನ ಇವರು ಏನ್ ಬರ್ದಿದ್ದಾರೆ ಅಂತಂದ್ರೆ, ಈಗ ಮಿಸ್ಟರ್ ರಣಬೀರ್ ಕಪೂರ್ ಪ್ರೀತಿಯ ರಸಿಕಾ ಈಗ ನರ್ಗಿಸ್ಗೆ ಹಿಂದಿ ಕಲಿಸ್ತಿದ್ದಾರೆ ಅಂತ. ನಾನು ಹಿಂದಿ ಟೀಚರೇ ಆಗೋಗ್ತೀನಿ ಸರ್. ಇಲ್ಲ ಸರ್, ನರ್ಗಿಸ್ ಅವ್ರೇನಿದ್ದಾರೆ ಅವರು ಅಮೆರಿಕಾದಲ್ಲಿರ್ತಾರೆ. ಅವ್ರಿಗೆ ಒಂದು ಹಿಂದಿ ಪದ ಗೊತ್ತಿರಲಿಲ್ಲ. ಅವ್ರಿಗೆ ಒಂದು ಹಿಂದಿ ಪದ ಕೂಡ ಗೊತ್ತಿರಲಿಲ್ಲ. ಅವ್ರು ಬಂದಾಗ ನಾವೆಲ್ಲ ಗಾಬರಿ ಆಗಿದ್ವಿ, ಇವರು ಹಿಂದಿ ಫಿಲಮ್ ಹೇಗೆ ಮಾಡ್ತಾರೆ ಅಂತ. ಇವ್ರಿಗೆ ಮಾತಾಡೋಕ್ಕೂ ಬರಲ್ಲ, ಅರ್ಥನೂ ಆಗೋದಿಲ್ಲ. ಆಕೆ ಅಷ್ಟೊಂದು ಫಿಲಮ್ಗಳನ್ನೂ ನೋಡಿಲ್ಲ. ಬಟ್ ಅವರು 4 ತಿಂಗಳು ಎಷ್ಟೊಂದು ಪರಿಶ್ರಮ ಹಾಕಿದ್ರು. ಒಬ್ಬ ಹಿಂದಿ ಟೀಚರ್ ಜೊತೆ ಹಿಂದಿ ಫಿಲಮ್ಗಳನ್ನ ನೋಡಿದ್ರು, ಹಾಡುಗಳನ್ನ ನೋಡಿದ್ರು, ಡಿಕ್ಷನ್ ಕಲ್ತ್ಕೊಂಡ್ರು. ಇವತ್ತವರು ನನಗಿಂತ ಚೆನ್ನಾಗಿ ಹಿಂದಿ ಮಾತಾಡ್ತಾರೆ ಸರ್. ಆ್ಯಂಡ್ ರಾಕ್ ಸ್ಟಾರಲ್ಲಿ ಅವರ ಕಾಂಟ್ರಿಬ್ಯೂಷನ್ ಏನಿದೆ ಅದಂತೂ ನರ್ಗಿಸ್ ಮಾಡಿರೋಂಥ ಕಾಂಟ್ರಿಬ್ಯೂಷನ್ನ ಬೇರೆ ಯಾವ ಆ್ಯಕ್ಟರ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ಅನ್ಸುತ್ತೆ. ಆಮೇಲೆ ನೀವು ಆಕೆನ ನಿಮ್ಮ ಮಮ್ಮಿಗೆ ಭೇಟಿ ಮಾಡ್ಸೋದಕ್ಕೆ ಕರ್ಕೊಂಡೋದ್ರಿ. ಇಲ್ಲ, ಆ್ಯಕ್ಚುಲಿ ಅವ್ರು ನನ್ನ ಮಮ್ಮಿಗೆ ಈಗ ತುಂಬಾ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಈಗ ನನ್ನ ಮಮ್ಮಿ ಜೊತೆ ನರ್ಗಿಸ್ ಅವರು ಒಬ್ಬ ಒಳ್ಳೆ ಸ್ನೇಹಿತೆ ಆಗಿದ್ದಾರೆ. ಅವರು ಆ್ಯಕ್ಚುಲಿ ಒಂದು ವಾರದಲ್ಲಿ 3 ಸರಿ ಬಂದು ಮಮ್ಮಿ ಜೊತೆ ಜಿಮ್ ಮಾಡ್ತಾರೆ. ಹಾಗಾಗಿ ಅವರ ಸ್ನೇಹ ನನ್ನಿಂದ ಆಗಿರೋದಲ್ಲ, ಯಾಕಂದರೆ ನನ್ನ ಜೊತೆ ಏನೋ ನಡೀತಾ ಇದೆ ಅದಕ್ಕೋಸ್ಕರ ಸ್ನೇಹ ಮಾಡ್ತಿದ್ದಾರೆ ಅಂತಲ್ಲ. ದೇರ್ ಫ್ರೆಂಡ್ಶಿಪ್ ಈಸ್ ಅಪಾರ್ಟ್ ಫ್ರಮ್ ವಾಟ್ ಐ ಆಮ್ ವಿತ್ ಹರ್. ನಾನು ಇದೇ ಮ್ಯಾಗಝಿನ್ನಲ್ಲಿ ಇದನ್ನ ಓದಿದ್ದೆ. ಏನಂದ್ರೆ, ಕಟ್ರೀನಾ ಯಾಕೆ ಈ ವಿಚಾರವಾಗಿ ಕೋಪ ಮಾಡ್ಕೊಂಡಿದ್ದಾರೆ ಅಂದ್ರೆ, ನೀವು ನಿಮ್ಮ ಮಮ್ಮಿಗೆ ನರ್ಗಿಸ್ನ ಭೇಟಿ ಮಾಡ್ತಿದ್ದೆ ಅಂತ. ಆ ಥರ ಏನಿಲ್ಲ ಸರ್. ಯಾರೂ ಕೋಪನ ನನ್ನ ಮೇಲೆ ಯಾರೂ ತೋರಿಸಿಲ್ಲ, ನನಗೆ ಗೊತ್ತಾಗೂ ಇಲ್ಲ. ನೋಡಿ, ಕೆಲವು ಸಮಯಗಳಲ್ಲಿ ನಾನು ಇದನ್ನ ಹಿಡ್ಕೊಂಡು ಮತ್ತೆ ಓದಿದಾಗ
ಅವ್ರನ್ನ ಕೇಳಬೇಕಾಗತ್ತೆ, ಇದು ನಿಜನಾ, ನೀವು ಕೋಪ ಮಾಡ್ಕೊಂಡಿದ್ದೀರಾ ಅಂತ. ಆ ಥರ ಏನಿಲ್ಲ, ಯಾರೋ ಕೋಪ ಮಾಡ್ಕೊಂಡಿಲ್ಲ. ಇದನ್ನ ಕೂಡ ಉತ್ಪ್ರೇಕ್ಷೆ ಮಾಡಿ ಆಯ್ತು, ಹಬ್ಸಿದ್ದಾರೆ ಇವರು ಅಷ್ಟೇ. ಉತ್ಪ್ರೇಕ್ಷೆ ಮಾಡಿ ಹೇಳಿರ್ಬೋದು. ಈಗ ಇಮ್ರಾನ್ ಖಾನ್ ನಿಮ್ಮ ಸ್ನೇಹಿತನ? ಒಳ್ಳೆ ಸ್ನೇಹಿತನ? ಒಳ್ಳೆ ಸ್ನೇಹಿತ ಅಂತಲ್ಲ, ಇಮ್ರಾನ್ ಖಾನ್ ಅವ್ರ ಜೊತೆ ಇಲ್ಲ, ನಿಜನೇ ಇದು. ಇಮ್ರಾನ್ ಖಾನ್ ಅವ್ರ ಜೊತೆ ನಾನು 2 ಅವಾರ್ಡ್ ಸೆರೆಮನೀಸ್ ಹೋಸ್ಟ್ ಮಾಡಿದ್ದೆ. ಅಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಿದ್ವಿ. ಅವ್ರು ನನ್ನ ಕಂಟೆಂಪರರಿ ಆಗಿದ್ದಾರೆ. ನಾನು ಬಂದು 1 ವರ್ಷ ಆದ್ಮೇಲೆ ಬಂದಿದ್ದು. ಐ ಗೆಸ್ ಸಹಜವಾದ ವಿಷಯ ಏನಂದ್ರೆ, ಯಾವಾಗ ಇಬ್ರು ಹೊಸ ಹುಡುಗರು ಬರ್ತಾರೋ ಅವ್ರ ಮಧ್ಯೆ ಕಾಂಪಿಟೇಷನ್ ಕ್ರಿಯೇಟ್ ಮಾಡೋದು. ಆದ್ರೆ ಏನೋ ಅವ್ರಿಗೆ ಅವ್ರದೇ ಆದ ಲೈಫ್ ಇದೆ, ನನಗೆ ನನ್ನ ಲೈಫ್ ಇದೆ. ನನ್ನ ಫಿಲಮ್ಗಳಲ್ಲಿ ನಾನು ಕೆಲಸ ಮಾಡ್ತೀನಿ, ಅವ್ರ ಫಿಲಮಲ್ಲಿ ಅವ್ರು ಅವರು ಕೆಲಸ ನಿಮ್ಮನ್ನ ಮಾಡ್ತಾರೆ. ಡಿಫೆಂಡ್ ಮಾಡ್ತಾ ಒಂದು ಇಂಟರ್ವ್ಯೂನಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಒಂದು ವೇಳೆ ರಣಬೀರ್ಗೆ ಹುಡುಗಿರಲ್ಲಿ ಆಸಕ್ತಿ ಇದೆ ಅಂದ್ರೆ ಅದ್ರಲ್ಲಿ ತಪ್ಪೇನಿದೆ? ಸರ್, ಈಗ ಅವ್ರ ಮದುವೆ ಆಗಿದೆ ಅಂತ ಪೂರ್ತಿ ಬಿಲ್ ನನ್ನ ಮೇಲೆ ಹಾಕ್ತಿದ್ದಾರೆ. ಬಟ್ ಆ ಥರ ಆದರೆ ಅವ್ರು ಹೇಳಿದ್ದು ತುಂಬಾ ಸ್ವೀಟ್ ಆಗಿತ್ತು. ಯಾಕಂದರೆ ಅವ್ರು ಯಾವುದಾದ್ರೂ ಇಂಟರ್ವ್ಯೂ ಕೊಡುವಾಗ ಜನ ನನ್ನ ಬಗ್ಗೆ ಅವ್ರ ಹತ್ರ ಕೇಳ್ತಾಯಿದ್ರು, ನನ್ನ ಈ ಕ್ಯಾಸೆನೋವಾ ಇಮೇಜ್ ಬಗ್ಗೆ ಅವ್ರ ಹತ್ರ ಕೇಳ್ತಿದ್ರು. ಅವರು ನನ್ನ ಡಿಫೆಂಡ್ ಮಾಡ್ತಾಯಿದ್ರು. ನಾನು ಅವ್ರಿಗೆ ಮೆಸೇಜು ಕಳಿಸಿದ್ದೆ, ಥ್ಯಾಂಕ್ ಯು ಅಂತ, ನೀವು ನನ್ನ ಸೈಡಲ್ಲಿ ಇದ್ದೀರಾ ಅಂತ. ಬಟ್ ಐ ಮೀನ್ ವಿ ಆರ್ ಜಸ್ಟ್ ಫ್ರೆಂಡ್ಲಿ. ಅವ್ರು ನನ್ನ ಒಳ್ಳೆ ಸ್ನೇಹಿತ ಅಂತೇನಲ್ಲ. ಈ ಕ್ಯಾಸನೋವಾ ಇಮೇಜ್ ಏನಿದೆ, ಇದು ಸರಿನಾ ಇಲ್ವಾ, ಇರ್ಬೇಕಾ ಇರಬಾರ್ದಾ? ಅದು ನನಗೆ ಗೊತ್ತಿಲ್ಲ ಸರ್, ನಾನು ಪ್ರಯತ್ನ ಮಾಡ್ತಿಲ್ಲ ಜನ ನನ್ನನ್ನು ಕೆಸನೋವಾ ಅಂದ್ಕೊಳ್ಳಿ, ಅಥವಾ ನೋಡಿ ನಾನಿಲ್ಲಿ ಆ್ಯಕ್ಟಿಂಗ್ ಮಾಡೋಕೆ ಬಂದಿರೋದು. ನನಗೆ ಇನ್ನೂ ಖುಷಿ ಆಗುತ್ತೆ ಜನ ನನ್ನ ಆ್ಯಕ್ಟಿಂಗ್ ಬಗ್ಗೆ ಹೆಚ್ಚು ಮಾತಾಡಿದಾಗ, ನನ್ನ ಫಿಲಮ್ ಬಗ್ಗೆ ಹೆಚ್ಚು ಮಾತಾಡಿದಾಗ. ಬೇಜಾರಾಗುತ್ತೆ ಏನಂದರೆ, ನಾನು ಇಂಟರ್ವ್ಯೂ ಕೊಡೋವಾಗ ಜನ 80% ಇಂಥದೇ ಪ್ರಶ್ನೆನ ಕೇಳ್ತಾರೆ ನನಗೆ. ನನ್ನ ಫಿಲಮ್ಸ್ ಬಗ್ಗೆ ತುಂಬ ಕಡಿಮೆ ಕೇಳ್ತಾರೆ. ಆಗ ಏನನ್ಸುತ್ತೆ ಅಂದರೆ, ಸರಿ ಇನ್ನೂ ಪರಿಶ್ರಮ ಹಾಕೋಣ, ಮನಸ್ಫೂರ್ತಿಯ ಕೆಲಸ ಮಾಡೋಣ, ಅಟ್ಲೀಸ್ಟ್ ಮುಂದೆ ಹೋಗಿ ಜನ ಇದನ್ನೆಲ್ಲ ಮರಿಬಹುದು. ನಾನೊಂದು ಒಳ್ಳೆ ಹುಡುಗಿನ ಹುಡುಕಿ ಮದುವೆ ಆಗಿ ಸೆಟ್ಲ್ ಆಗ್ಬೋದು, ಮತ್ತೆ ಜನ ನನ್ನ ಫಿಲಮ್ಗಳ ಬಗ್ಗೆ ಮಾತಾಡಲಿ. ಆದ್ರೆ ಯಾವ್ದಾದ್ರೂ ಕಾರಣ ಅಂತೂ ಇರಬೇಕು ಅಲ್ವಾ? ಏನಂದ್ರೆ, ನೀವು 6 ಹೀರೋಯಿನ್ಗಳ ಜೊತೆ ಕೆಲಸ ಮಾಡಿದ್ದೀರಾ, ಮತ್ತೆ 6ಕ್ಕೆ 6 ಜನರ ಹೆಸರು ನಿಮ್ ಜೊತೆ ಸೇರ್ಕೊಂಡಿದೆ. ನನ್ನ ಸೌಭಾಗ್ಯ ಸರ್, ಇಷ್ಟು ಹೇಳ್ಬೋದು ಅಷ್ಟೇ. ಇಲ್ಲೇನು ಜನರು ಕೂತಿದ್ದಾರೋ ಅವರನ್ನ ಕೇಳೋಣ, ಒಂದ್ ವೇಳೆ ಅವ್ರೇನಾದ್ರೂ ಕೇಳೋದಕ್ಕೆ ಇಷ್ಟಪಡ್ತಾರಂತ. ಎಸ್, ಥರ್ಡ್ ರೋನಲ್ಲಿ. ಹಾಯ್ Hi. ರಣಬೀರ್ ಜಿ, ನಿಮ್ಮನ್ನ ನೋಡಿ ತುಂಬಾ ಖುಷಿ. ಮೊದಲು ಸಾಕಷ್ಟು ಕ್ವೆಶ್ಚನ್ಸ್ ತಲೆಯಲ್ಲಿ ಬರ್ತಿತ್ತು, ಈಗ ನಿಮ್ಮನ್ನ ನೋಡಿ ಕ್ವೆಶ್ಚನ್ ಮರ್ತೋಗ್ತಿದ್ದೀನಿ ನಾನು. ಈಗ ಯಾರೆಲ್ಲ ನಿಮ್ ಜೊತೆ ಎಷ್ಟು ಆಕ್ಟ್ರೆಸ್ ಕೆಲಸ ಮಾಡ್ತಿದಾರೋ ಮತ್ತೆ ಮಾಡೋರಿದಾರೋ, ನಿಮ್ ಫೇವ್ರೆಟ್ ಆಕ್ಟ್ರೆಸ್ ಯಾರು? ನನ್ನ ಫೇವ್ರೆಟ್ ಆಕ್ಟ್ರೆಸ್ ಆಕ್ಟ್ರೆಸ್? ಐ ತುಂಬಾ ಥಿಂಕ್ ಕಷ್ಟವಾದ ಪ್ರಶ್ನೆ ತುಂಬಾ ಕೇಳಿದ್ರಿ ಕಷ್ಟದ ನೀವು. ಪ್ರಶ್ನೆ. ಹೌದು, ಸ್ವಲ್ಪ ಕಷ್ಟ ಇದೆ. ನೀವು ಸ್ವಲ್ಪ ಕಷ್ಟ ಇದೆ, ಬಟ್ ಪ್ಲೀಸ್ ಡಿಪ್ಲೊಮ್ಯಾಟಿಕ್ ಇಲ್ಲ, ಆಗಿ. ಡಿಪ್ಲೊಮ್ಯಾಟಿಕ್ ಆಗಿ ಹೇಳಲ್ಲ. ನಾನು ಸ್ವಲ್ಪ ಸೆಲ್ಫಿಶ್ ಆಗ್ತೀನಿ, ಯಾಕಂದ್ರೆ ನನ್ನ ಲಾಸ್ಟ್ ಫಿಲಮ್ ರಾಕ್ ಸ್ಟಾರ್ ರಿಲೀಸ್ ಆಗ್ತಿದೆ. ನಾನು ನರ್ಗಿಸ್ ಅವ್ರ ಹೆಸರು ತಗೊಳಕ್ ಇಷ್ಟಪಡ್ತೀನಿ. ಹೌದಾ? ನರ್ಗಿಸ್. ಸೊ ಬ್ಲಶಿಂಗ್. ಇತ್ತೀಚೆಗೆ ಪತ್ರಿಕೆ ಅವರು ನಿಮ್ಮ ಹೆಸರು ಜೊತೆ ನರ್ಗಿಸ್ ಅವರ ಹೆಸರನ್ನೇ ಬರೀತಾ ಇದ್ದಾರೆ. ನೀವು ಇವತ್ತಿನವರೆಗೂ ಎಷ್ಟು ಮೂವೀಸ್ ಮಾಡಿದಿರೋ ಅದರಲ್ಲಿ ತುಂಬಾ ಆಕ್ವರ್ಡ್ ಸೀನ್ ನಿಮ್ಗೆ ಯಾವ್ದು ಅನಿಸ್ತು? ಇಷ್ಟ ಇಲ್ದಿದ್ರು ಯಾವ್ದು ಮಾಡ್ಬೇಕಾಯ್ತು? ಅದೇ ಟವಲ್ ಡ್ಯಾನ್ಸ್ ಮಾಡಿದ್ನಲ್ಲ ನಾನು. ಅದೇ. ಐ ಕ್ಯಾನ್ ಮತ್ತೆ ಆಮೇಲೆ ಅಂಡರ್ಸ್ಟ್ಯಾಂಡ್. ಒಂದ್ ಶಾರ್ಟ್ ಅಲ್ಲಿ ನಾನು ಟವಲ್ನ ಬೀಳ್ಸ್ಬೇಕಿತ್ತು ಕೂಡ. ಅಂಡ್ ನಾನು ಸತ್ಯ ಹೇಳ್ತೀನಿ ಸರ್, ಆಪ್ಕೆ ಅದಾಲತ್ನಲ್ಲಿ ನಾನು ಸುಳ್ಳು ಹೇಳಲ್ಲ, ನಾನು ಒಳಗೆ ಏನು ಹಾಕೊಂಡೇ ಇರಲಿಲ್ಲ. ಸೊ ಸ್ವಲ್ಪ ಎಂಬರಾಸಿಂಗ್ ಆಗಿತ್ತು. ಬಟ್ ಯು ಆರ್ ವೆರಿ ಕ್ಯೂಟ್ ಇನ್ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಓಕೆ, ಥ್ಯಾಂಕ್ ರಣಬೀರ್, ಯು. ಯಾವ್ದಾದ್ರೂ ಅಂಥ ರೋಲ್ ಇದೆಯಾ, ಅದನ್ನ ಬೇರೆ ಯಾರಾದ್ರೂ ಆಕ್ಟರ್ ಮಾಡಿರೋದು, ಅಥವಾ ನಿಮ್ಗನ್ಸುತ್ತಾ ಏನಂದ್ರೆ ನಾನಿದನ್ನ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ? ಆ ಥರ ಅನ್ಸಲ್ಲ ಸರ್, ಆದ್ರೆ ಬೇಜಾರಾಗುತ್ತೆ. ಏನಂದ್ರೆ, ಒಬ್ಬ ಆಕ್ಟರ್ ಒಂದು ಸೂಪರ್ ಹಿಟ್ ಪಿಕ್ಚರ್ ಕೊಟ್ಟಿದ್ದಾನೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾನೆ, ಆಗನ್ಸುತ್ತೆ ಅಯ್ಯೋ ಇದರಲ್ಲಿ ನಾನು ಇರ್ಬೋದಿತ್ತಲ್ವಾ, ನಾನು ಮಾಡ್ಬೋದಿತ್ತಲ್ವಾ ಅಂತ. ಬಟ್ ಐ ಥಿಂಕ್ ಅದು ಒಳ್ಳೆ ರೀತಿಯಿಂದ ಬರುತ್ತೆ, ಒಂದು ಒಳ್ಳೆ ಇಟ್ ಡಸಂಟ್ ಕಮ್ ಔಟ್ ಇನ್ ಎ ನೆಗೆಟಿವ್ ವೇ. ಆದರೆ ನಾನು ಇವ್ರ ಫಿಲಮ್ ಫ್ಲಾಪ್ ಆಗೋಗ್ಲಿ ಅಂತೆಲ್ಲ ಪ್ರೇ ಮಾಡಲ್ಲ, ಅವ್ರು ಹಾಳಾಗೋಗ್ಲಿ ಅಂತೆಲ್ಲ. ಐ ಥಿಂಕ್ ಇದು ಗುಡ್ ಕಾಂಪಿಟೇಟಿವ್ ಅಟ್ಮಾಸ್ಫಿಯರ್ ಹೆಚ್ಚುತ್ತೆ. ಆದ್ರೆ ಒಂದು ಇಂಪ್ರೆಷನ್ ಇದಾಗಿದೆ, ಏನಂದ್ರೆ ನೀವು ಏನು ದೊಡ್ಡ ದೊಡ್ಡ ಸ್ಟಾರ್ ಇದ್ದಾರೋ ಇಂಡಸ್ಟ್ರಿನಲ್ಲಿ ಅವ್ರ ಜೊತೆ ಟಕ್ಕರ್ ಕೊಡ್ತಾ ಇದ್ದೀರಾ. ನಿಮ್ಗನ್ಸುತ್ತಾ ಇವ್ರ ಜೊತೆ ಪೈಪೋಟಿ ಮಾಡಬೇಕು, ದೊಡ್ಡ ಆಕ್ಟರ್ ಆಗ್ಬೇಕು ಅಂತ? ಆದ್ರೆ ಇದನ್ನ ಒಂದು ಬ್ರೇಕ್ ಆದ್ಮೇಲೆ ನಿಮ್ಮ ಹತ್ರ ಹಾ, ಸರ್. ಕೇಳ್ತೀನಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ, ಮತ್ತೆ ಬ್ರೇಕ್ ಆದ್ಮೇಲೆ ರಣಬೀರ್ ಕಪೂರ್ ಮೇಲೆ ಜನರ ಆರೋಪಗಳು ಮತ್ತೆ ಪ್ರಶ್ನೆಗಳ ಇನ್ನೊಂದು ಸುತ್ತು. ಅಂಜಾನಿನಲ್ಲಿ, ರಾಜನೀತಿನಲ್ಲಿ, ಈಗ ರಾಕ್ ಸ್ಟಾರ್ನಲ್ಲಿ ಮತ್ತೆ ಕಿಸ್ಸಿಂಗ್ ಸೀನ್ ಇದೆ ನರ್ಗಿಸ್ ಫಕ್ರಿ ಜೊತೆಗೆ. ಇದು ನಿಮ್ಮ ಡಿಮ್ಯಾಂಡ್ ಮೇಲೆ ಸೀನ್ನ ಇಡ್ತಾರಾ ಅಥವಾ ಇಲ್ಲ ಸರ್, ಅವಶ್ಯಕತೆ ಇದೆ? ಇಲ್ಲ ಸರ್. ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ರಣಬೀರ್ ಕಪೂರ್. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ರಣಬೀರ್ ಕಪೂರ್ ಮೇಲೆ ಇರುವ ಆರೋಪ. ಇವರು ಪ್ರತಿಯೊಬ್ಬ ದೊಡ್ಡ ಸ್ಟಾರ್ಗೂ ಟಕ್ಕರ್ ಕೊಡ್ತಾರೆ. ರಣಬೀರ್, ನೀವ್ ಹೇಳಿದ್ರಿ ಏನಂದ್ರೆ, ನಾನು ಪ್ರಪಂಚದ ಅತಿ ದೊಡ್ಡ ಆಕ್ಟರ್ ಮತ್ತೆ ಪ್ರಪಂಚದ ಅತಿ ದೊಡ್ಡ ಫಿಲ್ಮ್ ಮೇಕರ್ ಆಗೋದಕ್ಕೆ ಇಷ್ಟಪಡ್ತೀನಿ ಅಂತ. ಸ್ವಲ್ಪ ಜಾಸ್ತಿ ಹೇಳಿದ್ರಿ ಅಂತ ಅನ್ಸಲ್ವಾ? ನೋಡಿ ಸರ್, ಇದು ನನ್ನ ಗುರಿ ಸರ್. ನಾನು ಅಲ್ಲಿಗೆ ತಲುಪಬೇಕು. ನನಗೆ ಗೊತ್ತು ಇದ್ರ ಹಿಂದೆ ತುಂಬಾ ಕಷ್ಟದ ಕೆಲಸ ಇದೆ ಅಂತ, ತುಂಬಾ ವರ್ಷ ಹಿಡಿಯುತ್ತೆ.
ಈಗ ನೀವು ನೋಡ್ಬೋದು ಶಾರುಖ್ ಖಾನ್ ಇದ್ದಾರೆ, ಸಲ್ಮಾನ್ ಖಾನ್ ಇದ್ದಾರೆ, ಅಮೀರ್ ಖಾನ್ ಇದ್ದಾರೆ. ಇವ್ರ ಹಿಂದೆ ತುಂಬಾ ದೊಡ್ಡ ಬಾಡಿ ಆಫ್ ವರ್ಕ್ ಇದೆ. ಅವ್ರು ತುಂಬಾ ಕೆಲಸ ಮಾಡಿದ್ದಾರೆ, ತುಂಬಾ ಫಿಲ್ಮ್ಸ್ ಮಾಡಿದ್ದಾರೆ. ನೋಡಿ, ಇದು ನನ್ ಕನ್ಸು. ನಾನು ಅಲ್ಲಿಗೆ ತಲುಪೋಕ್ ಬಯಸ್ತೀನಿ. ಎಷ್ಟೇ ಸಮಯ ಆಗ್ಲಿ, ಎಷ್ಟೇ ಕಷ್ಟ ಆದ್ರೂ ಸರಿ, ಎಷ್ಟೇ ಆದ್ರೆ ಪರಿಶ್ರಮ ನೀವಂತೂ ಇದನ್ನು ಹಾಕ್ಬೇಕಾಗಿ. ಹೇಳ್ತೀರಾ, ಶಾರುಖ್, ಸಲ್ಮಾನ್, ಆಮೀರ್ ಇವರೆಲ್ರಿಗೂ ವಯಸ್ಸಾಯ್ತು ಅಂತ. ಇಲ್ಲ ಸರ್, ನಾನು ಆ ಥರ ಯಾವತ್ತೂ ಹೇಳಲ್ಲ. ನಾನು ಅವ್ರನ್ನ ತುಂಬಾ ಗೌರವಿಸ್ತೀನಿ. ಈ 3 ಆಕ್ಟರ್ಸ್ ಏನಿದ್ದಾರೆ ಅವರಿಂದ ನಾನು ತುಂಬಾ ಇನ್ಫ್ಲೂಯೆನ್ಸ್ ಆಗಿದ್ದೀನಿ. ನಾನು ಯಾವಾಗ ದೊಡ್ಡವನಾಗ್ತಿದ್ನೋ ಆಗ ಇವರೆಲ್ಲ ಯಂಗ್ ಸ್ಟಾರ್ಸ್ ಆಗಿದ್ರು. ನಾನು ಇವ್ರ ಜೊತೆ ಬೆಳೆದಿದ್ದೀನಿ. ನೋಡಿ, ನನ್ನ ಫಾರ್ಮಿಡಬಲ್ ಇಯರ್ಸ್ ಏನಿದೆ ಆಸ್ ಅಟ್ಯಾಚ್ ಟು ಮೂವೀಸ್ ಇವ್ರ ಜೊತೆ ಸೇರ್ಕೊಂಡಿದೆ. ನಾನು ಆ ರೀತಿ ಅಶ್ಲೀಲ ಮಾತುಗಳನ್ನ ಹೇಳಲ್ಲ ಸರ್. ಆದ್ರೆ ಈ ಮಾತು ನಿಜ ಅಲ್ವಾ? ಉದಾಹರಣೆಗೆ, ಯಾವಾಗ ಸಾವರಿಯಾ ರಿಲೀಸ್ ಆಯ್ತು ಅದೇ ಸಮಯದಲ್ಲಿ ಶಾರುಖ್ ಖಾನ್ ಫಿಲ್ಮ್ ರಿಲೀಸ್ ಆಗಿತ್ತು, ಮತ್ತೆ ಅದರಿಂದ ಸಾವರಿಯಾಗೆ ನಷ್ಟ ಆಯ್ತು, ಹಾಗಂತ ತುಂಬಾ ಜನ ಮಾತಾಡ್ತಾರೆ. ನೋಡಿ ಸರ್, ಯಾವಾಗ ನನ್ನ ಮೊದಲನೇ ಫಿಲ್ಮ್ ರಿಲೀಸ್ ಆಗ್ತಿತ್ತೋ ಆಗ ನೀವು ಇಷ್ಟೊಂದು ಎಕ್ಸೈಟೆಡ್ ಆಗಿರ್ತೀರಾ ಫಿಲ್ಮ್ ಬಗ್ಗೆ. ಅಂದ್ರೆ ರಿಲೀಸ್ ಮಾಡಿ ನನ್ನ ಮೊದಲನೇ ಫಿಲಮ್. ಹಾಗಾಗಿ ಇದ್ರ ಬಗ್ಗೆ ಎಲ್ಲ ನೀವು ಯೋಚಿಸೋದೇ ಇಲ್ಲ. ಮೊದಲನೇದಾಗಿ ಎಕ್ಸ್ಪೀರಿಯನ್ಸು ಇರಲ್ಲ, ನೀವು ಸ್ವಲ್ಪ ನೈವ್ ಆಗಿರ್ತೀರಾ. ಆಗ ನನ್ಗೇನು ಅನ್ನಿಸ್ಲಿಲ್ಲ. ಅಂದ್ರೆ ಓಂ ಶಾಂತಿ ಓಂ ಬರ್ತಿದೆ, ಶಾರುಖ್ ಖಾನ್ ಅವ್ರ ಫಿಲಮ್ ಬರ್ತಾ ಇದೆ, ನನಗಂತೂ ನನ್ನ ಪಿಕ್ಚರ್ ಬರ್ತಾ ಇದೆ. ನಾನು ಇದರಿಂದ ಖುಷಿಯಾಗಿದ್ದೆ. ಫಿಲ್ಮ್ ಓಡ್ಲಿಲ್ಲ ಅದಕ್ಕೆ ಓಂ ಶಾಂತಿ ಓಂ ಕಾರಣ ಅಲ್ಲ ಸರ್. ಫಿಲಮಲ್ಲಿ ಕೊರತೆ ಇದ್ದಿದ್ದಕ್ಕೆ ಅದು ಓಡ್ಲಿಲ್ಲ ಅಷ್ಟೇ. ಫಿಲ್ಮ್ ಚೆನ್ನಾಗಿಲ್ಲ, ಅದಕ್ಕೆ ಫಿಲ್ಮ್ ಓಡ್ಲಿಲ್ಲ. ನನ್ನ ನಂಬಿಕೆ ಏನಂದ್ರೆ, ನೀವೊಂದು ಒಳ್ಳೆ ಫಿಲ್ಮ್ ಮಾಡಿದ್ರೆ ಬಹುಶಃ ಆ ಲೆವೆಲ್ ನ ಹಿಟ್ ಆದ್ರೆ ಆಗ್ತಿರ್ಲಿಲ್ಲ. ಅದು ಸಾಮಾನ್ಯವಾಗಿ ನೋಡೋದಾದ್ರೆ ಇಬ್ರು ದೊಡ್ಡ ಸ್ಟಾರ್ಗಳ ಸಿನಿಮಾ ಒಂದೇ ಸಮಯದಲ್ಲಿ ರಿಲೀಸ್ ಮಾಡಲ್ಲ, ಯಾಕಂದ್ರೆ ಅವ್ರ ಮಧ್ಯೆ ಘರ್ಷಣೆ ಆಗ್ಬಾರ್ದು. ಈಗ ಹಾಗೆ ನಡೆಯುತ್ತೆ. ಈಗ ನನಗೂ ಅರ್ಥ ಆಗಿದೆ ಏನಂದ್ರೆ, ನನ್ನ ಹತ್ರ ತಾಕತ್ತಿಲ್ಲ ಆ 3 ಖಾನ್ಗಳ ಜೊತೆ ನನ್ನ ಪಿಕ್ಚರ್ನ ರಿಲೀಸ್ ಮಾಡೋಕೆ. ಯಾಕಂದ್ರೆ ನನಗೆ ನಷ್ಟ ಆಗುತ್ತೆ. ಇವರೆಲ್ಲ ತುಂಬಾ ಅಚ್ಚುಮೆಚ್ಚಿನ ಸೂಪರ್ ಸ್ಟಾರ್. ಆದ್ರೆ ಈಗ ಯಾವಾಗ ರಾಕ್ ಸ್ಟಾರ್ ರಿಲೀಸ್ ಆಗ್ತಿದ್ಯೋ ಅದೇ ಸಮಯದಲ್ಲಿ ಶಾರುಖ್ ಖಾನ್ ಅವರ ರಾವನ್ ರಿಲೀಸ್. ಆದ್ರೆ ನಾವು 2 ವಾರಗಳ ನಂತರ ಬರೋಣ ಅನ್ಕೊಂಡಿದೀವಿ. ಯಾರೆಲ್ಲ ರಾವನ್ ನೋಡ್ಬೇಕು ಅನ್ಕೊಂಡಿದಿರೋ ಆ 2 ವಾರದಲ್ಲಿ ನೋಡ್ಬಿಡಿ. ಯಾವುದೇ ಹಿಂಜರಿಕೆ ಇಲ್ಲದೆ. ಬಟ್ ಒಟ್ಟಿಗೆ ರಿಲೀಸ್ ಮಾಡೋದು ನೋಡಿ ಅಂತ ಜಾಣ್ತನದ ವಿಷಯ ಅಲ್ಲ. ಯಾಕಂದ್ರೆ ಬಿಸ್ನೆಸ್ನಲ್ಲಿ ನಷ್ಟ ಆಗುತ್ತೆ. ನೋಡೋಣ 2 ವಾರ ಆದ್ಮೇಲೆ ಏನಾಗುತ್ತೆ ಅಂತ. ನಿಮ್ಗನ್ಸುತ್ತಾ ಈ 3 ಖಾನ್ಗಳು ನಿಮ್ಗೆ ಈಗ್ಲೂ ಕಾಂಪಿಟೇಷನ್ ಕೊಡ್ತಾರೆ ಅಂತ? ನೋಡಿ ಸರ್, ನಾನು ಕೇವಲ ಇಮ್ರಾನ್ ಖಾನ್ ಜೊತೆ ಕಂಪೀಟ್ ಮಾಡಿದ್ರೆ, ಶಾಹಿದ್ ಕಪೂರ್ ಜೊತೆ ಅಥವಾ ರಣವೀರ್ ಸಿಂಗ್ ಜೊತೆ ಮಾಡಿದ್ರೆ ಆಗ ನನ್ನ ಗ್ರೋತ್ ಸ್ವಲ್ಪ ಆಗುತ್ತೆ. ಒಂದ್ ವೇಳೆ ನನ್ನ ಮೈಂಡಲ್ಲಿ ಅನ್ಕೊಂಡ್ರೆ ನನಗೆ ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಕಂಪೀಟ್ ಮಾಡ್ಬೇಕಂತ, ಬಹುಶಃ ಆಗ ನನ್ನ ಗ್ರೋತ್ ಏನಿದೆ ಆಗ ನಾನ್ ಯಶಸ್ವಿ ಆಗದೆ ಇರ್ಬೋದು, ಆದರೆ ನನ್ನ ರೀಚ್ ಜಾಸ್ತಿ ಆಗುತ್ತೆ. ಆಗ ನಾನು ಇನ್ನೂ ಹೆಚ್ಚು ಕಷ್ಟಪಡ್ಬೋದು, ಹೆಚ್ಚು ಪರಿಶ್ರಮ ಹಾಕ್ಬೋದು. ನಾನ್ ನಂಬೋದು ನನ್ನ ಕಾಂಪಿಟೇಷನ್ ಅಮಿತಾಬ್ ಬಚ್ಚನ್ ಅವರಿಂದ ಹಿಡಿದು ದರ್ಶಿಲ್ ಸಫಾರಿವರೆಗೂ ಇದೆ. ಎಲ್ಲ ಆಕ್ಟರ್ಸ್ ನನ್ನ ಕಾಂಪಿಟೇಷನ್ ಆಗಿದ್ದಾರೆ. ಫಿಲ್ಮ್ ಇಂಡಸ್ಟ್ರಿಲಿ ಯಾರನ್ನ ನಂಬರ್ 1 ಅಂತ ನೀವು ಒಪ್ತೀರಾ? ಐ ಥಿಂಕ್ ಸಲ್ಮಾನ್ ಖಾನ್ ಅವರು ನಮ್ಮ ದೇಶದ ಅಚ್ಚುಮೆಚ್ಚಿನ ಸೂಪರ್ ಸ್ಟಾರ್ ಆಗಿದ್ದಾರೆ. ಯಾಕಂದ್ರೆ ಅವ್ರು ತುಂಬಾ ಒಳ್ಳೆ ವ್ಯಕ್ತಿ. ಒಂದ್ ವೇಳೆ ನೀವು ನೋಡೋದಾದ್ರೆ ಅವರು ಬೀಯಿಂಗ್ ಹ್ಯೂಮನ್ ಮೂಲಕ ಏನೆಲ್ಲ ಮಾಡಿದ್ದಾರೆ, ಆಕ್ಟರ್ ಆಗಿ ಮಾಡಿದ್ದಾರೆ, ದ ಕೈಂಡ್ ಆಫ್ ಫ್ರೆಂಡ್ಶಿಪ್ಸ್ ದಟ್ ಹಿ ಹ್ಯಾಸ್, ಅವರು ಫ್ಯಾಮಿಲಿನ ಹೇಗೆ ನೋಡ್ಕೋತಾರೆ ಅನ್ನೋದು. ಐ ಥಿಂಕ್ ಹಿ ಇಸ್ ಜಸ್ಟ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಯಾಕಂದ್ರೆ ಅವ್ರು ಆ ರೀತಿ ವ್ಯಕ್ತಿ. ಜನರಿಗೆ ಇದಕ್ಕೆ ಅವ್ರ ಮೇಲೆ ತುಂಬಾ ಪ್ರೀತಿ ಇದೆ ಸರ್. ಯಾವತ್ತಾದ್ರೂ ನಿಮ್ಗೆ ಅವ್ರ ಜೊತೆ ಫಿಲ್ಮ್ ಮಾಡೋ ಅವಕಾಶ ಸಿಕ್ಕಿದ್ರೆ ಮಾಡ್ತೀರಾ? ಖಂಡಿತ ಮಾಡ್ತೀನಿ, ಆದ್ರೆ ನಾನು ಮೊದಲೇ ನನ್ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ನಾನು ಲಕ್ಷ್ಮಣನ್ ರೋಲ್ ಪ್ಲೇ ಮಾಡ್ಬೇಕಾಗತ್ತೆ. ರಾಮ ಅಂತೂ ಅವರೇ ಆಗಿರ್ತಾರೆ. ಆದ್ರೆ ಅಫ್ಕೋರ್ಸ್ ಕಲಿಯೋಕಂತೂ ತುಂಬಾ ಸಿಗುತ್ತೆ. ನಾನು ಎಲ್ಲ ಆಕ್ಟರ್ಸ್ ಜೊತೆ ಕೆಲಸ ಮಾಡೋಕೆ ಇಷ್ಟಪಡ್ತೀನಿ. ನಾನೆಲ್ಲೋ ಓದಿದೆ ಶಾರುಖ್ ಖಾನ್ ಅವ್ರ ಜೊತೆ ನೀವು ಫಿಲ್ಮ್ ಮಾಡೋದಕ್ಕೆ ನಿರಾಕರಿಸಿ. ಇಲ್ಲ, ಆ ಥರ ಅಲ್ಲ. ನೋಡಿ, ಆಸ್ ಅನ್ ಇಂಡಿವಿಜುವಲ್ ಆಕ್ಟರ್ ನನಗೂ ಹಕ್ಕಿದೆ. ನಂಗೇನಾದ್ರೂ ಇಷ್ಟ ಆದ್ರೆ ಅಥವಾ ಆಗದೆ ಇದ್ರೆ ನನ್ನ ಒಪಿನಿಯನ್ನ ಶೇರ್ ಮಾಡ್ಕೊಳ್ಳೋದಿಕ್ಕೆ. ಒಂದ್ ವೇಳೆ ನನಗೆ ಯಾರಾದ್ರೂ ಸ್ಕ್ರಿಪ್ಟ್ ಕೊಟ್ರೆ ಮತ್ತೆ ಅದರಲ್ಲಿ ಎಕ್ಸ್ ಆಕ್ಟರ್ ಅಥವಾ ವೈ ಆಕ್ಟರ್ ಇದ್ರೆ, ನನಗೆ ನನ್ನ ರೋಲ್ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನು ಫಿಲ್ಮ್ ಮಾಡಲ್ಲ. ಎಕ್ಸ್ ಅಥವಾ ವೈ ಇದ್ದಾರೆ ಅಂತ ನನಗೆ ನನ್ನ ರೋಲ್ ಇಷ್ಟ ಆಗ್ಲಿಲ್ಲ. ಆದ್ರೆ ನನಗೆ ಶಾರುಖ್ ಖಾನ್ ಅವರ ಫಿಲ್ಮ್ನ ಆಫರ್ ಬಂದಿತ್ತು ಅಂತ ಅಲ್ಲ. ಒಂದ್ ವೇಳೆ ಆಗಿದ್ದಿದ್ರೆ ಐ ವುಡ್ ಲವ್ ಟು ಕನ್ಸಿಡರ್ ಇಟ್. ಮತ್ತೆ ಆಮೀರ್ ಖಾನ್ ಜೊತೆ ನಿಮ್ಗೆ ಘರ್ಷಣೆ ಆಗ್ಬೋದು ಅಂತ ನಾನು ಓದಿದ್ದೆ. 2 ಸಿನಿಮಾಗಳು ಬರ್ತಿವೆ ಕಿಶೋರ್ ಕುಮಾರ್ ಅವರ ಲೈಫ್ ಮೇಲೆ. ಒಂದ್ರಲ್ಲಿ ರಣಬೀರ್ ಕಪೂರ್ ಇದ್ದಾರೆ, ಇನ್ನೊಂದ್ರಲ್ಲಿ ಆಮೀರ್ ಖಾನ್ ಇದ್ದಾರೆ. ಇಲ್ಲ, ಇದು ಮೂರ್ಖತನದ ಮಾತಾಗತ್ತೆ. ಯಾರಿಗ್ ಮೂರ್ಖತನ? ನನಗೆ. ಆದ್ರೆ ನಾನು ಕಿಶೋರ್ ಕುಮಾರ್ ಅವ್ರ ಸ್ಕ್ರಿಪ್ಟ್ ಇದೆ, UTV ಅವ್ರಿಗೆ ಇಷ್ಟ ಇದೆ ನನ್ನ ಜೊತೆ ಆ ಫಿಲಮ್ನ ಮಾಡಬೇಕು ಅಂತ. ಆದ್ರೆ ನನಗೆ ಭಯ ಇದೆ. ಯಾಕಂದ್ರೆ ಕಿಶೋರ್ ಕುಮಾರ್ ಅವರು ನಮ್ಮ ಹಿಂದಿ ಸಿನಿಮಾದಲ್ಲಿ ಎಂಥ ದೊಡ್ಡ ವ್ಯಕ್ತಿ. ಹಾಗಾಗಿ ನಂಗೆ ಭಯ ಆಗುತ್ತೆ. ಅಂದ್ರೆ ಈ ವಯಸ್ಸಲ್ಲಿ ನಂಗೆ ಅದೆಲ್ಲ ಅರ್ಥ ಆಗುತ್ತಾ? ದ ಜೀನಿಯಸ್ ದಟ್ ಕಿಶೋರ್ ಕುಮಾರ್ ವಾಸ್. ಮಿಸ್ಟರ್ ಅಮೀರ್ ಖಾನ್ ವಿಷಯಕ್ಕೆ ಬಂದ್ರೆ, ಐ ಡೋಂಟ್ ಥಿಂಕ್ ಹಿ ಈಸ್ ಡೂಯಿಂಗ್ ದಿಸ್ ಫಿಲ್ಮ್. ಅವ್ರನ್ನ ಕೇಳಿದ್ರು ಕೂಡ ಅವರಿಂದ ಪರ್ಮಿಷನ್ ತಗೊಂಡಿದ್ರು, ನೀವು ಮಾಡ್ದಿದ್ರೆ ನಾವು ಮಾಡ್ಬೋದಾ ಅಂತ. ಆಗ ಈ ಫಿಲಮ್ ಮಾಡ್ತಿಲ್ಲ ಅಂತ ಅವ್ರು ಹೇಳಿದ್ರು. ನಾನಿದನ್ನ ಒಪ್ಕೋತೀನಿ. ಏನಂದ್ರೆ ಅದು ಆಮೀರ್ ಖಾನ್ ಆಗಿರ್ಬೋದು, ಸಲ್ಮಾನ್ ಖಾನ್ ಆಗಿರ್ಬೋದು, ಇವರೆಲ್ಲರ ಶಾರುಖ್ ಖಾನ್ ಆಗಿರ್ಬೋದು, ಇವರ ಜೊತೆ ನಿಮಗೆ ಕಾಂಪಿಟೇಷನ್ ಇಲ್ಲ ಅಂತ. ಆದ್ರೆ ಒಬ್ಬ ಆಕ್ಟರ್ ಇಮ್ರಾನ್ ಹಾಶ್ಮಿ ಜೊತೆ ನಾನ್ ಕೇಳ್ಪಟ್ಟೆ ತುಂಬಾ ಕಾಂಪಿಟೇಷನ್ ಇದೆ ಅಂತ.
ಇದ್ರಲ್ಲಿ ಬರ್ದಿದ್ದಾರೆ ಏನಂದ್ರೆ ಇಮ್ರಾನ್ ಹಾಶ್ಮಿ ಅವರ Kissing ಏನು record. ಕಿಸ್ಸಿಂಗ್ ಕಿಂಗ್ ಆಗಿ ಏನು ರೆಕಾರ್ಡ್ ಇತ್ತು, ಈಗ ಸೀರಿಯಲ್ ಕಿಸ್ಸರ್ ನೀವಾಗಿದ್ದೀರಂತೆ. ಆಗಿದ್ದೀನಿ ಸರ್. ಯಾಕಂದ್ರೆ ತುಂಬಾ ದೊಡ್ಡ ಲಿಸ್ಟ್ ಇದೆ. ಅಂಜನಾ ಅಂಜಾನಿನಲ್ಲಿ, ರಾಜನೀತಿನಲ್ಲಿ, ಪ್ರಿಯಾಂಕಾ ಚೋಪ್ರಾ ಜೊತೆ, ಅಮೆರಿಕನ್ ಆಕ್ಟ್ರೆಸ್ ಸಾರಾ ಥಾಮ್ಸನ್ ಜೊತೆ, ಮತ್ತೀಗ ರಾಕ್ ಸ್ಟಾರ್ನಲ್ಲಿ ಮತ್ತೆ ಕಿಸ್ಸಿಂಗ್ ಸೀನ್ ಇದೆ ನರ್ಗಿಸ್ ಫಕ್ರಿ ಜೊತೆ. ಹಾ ಸರ್. ಇದು ನಿಮ್ಮ ಡಿಮ್ಯಾಂಡ್ ಮೇಲೆ ಸೀನ್ ಇಡ್ತಾರಾ ಅಥವಾ ಇಲ್ಲ ಅವಶ್ಯಕತೆ ಇಲ್ಲ ಸರ್. ಇರುತ್ತಾ? ಇಲ್ಲ ಸರ್. ನೋಡಿ, ನಾನು ಹೆಚ್ಚಾಗಿ ಲವ್ ಸ್ಟೋರೀಸ್ನ ಮಾಡ್ತೀನಿ. ಹಾಗಾಗಿ ಇವತ್ತಿನ ನಮ್ಮ ಜನರೇಷನ್ ಇಲ್ಲ, ಏನಿದೆ, ಲವ್ ಸ್ಟೋರಿ ಅಂತೂ ಮಿಕ್ಕವರು ಮಾಡ್ತಾರೆ. ಐ ನೋ ಸರ್. ಬಟ್ ನಮ್ಮ ಈ ಯಂಗ್ ಜನರೇಷನ್ ಏನಿದೆ, ಸ್ವಲ್ಪ ಲವ್ ಈಗ ಪ್ರೋಗ್ರೆಸ್ ಆಗಿದೆ. ನೋಡಿ, ಮೊದಲು ಆ ವಿಷಯಗಳನ್ನ ತೋರಿಸೋದಕ್ಕೆ ಸ್ವಲ್ಪ ಎಂಬರಾಸ್ಮೆಂಟ್ ಅಂತ ಅನಿಸ್ತಿತ್ತು. ಫ್ಯಾಮಿಲಿ ಆಡಿಯನ್ಸ್ ನೋಡ್ತಾರಾ ನೋಡಲ್ವಾ ಅಂತ. ನಾನು ಇದರ ಬಗ್ಗೆ ಏನೂ ಹೇಳಲ್ಲ. ಅಂದ್ರೆ ಕಿಸ್ಸಿಂಗ್ ಸೀನ್ ಇಡಿ, ಅವ್ರಿಗೆ ಕಿಸ್ ಮಾಡಬೇಕು, ಇವ್ರಿಗೆ ಕಿಸ್ ಮಾಡಬೇಕು ಅಂತೆಲ್ಲ. ನಾನು ಸೆಟ್ಟಿಗೆ ಹೋಗ್ತೀನಿ, ಆಗ ಗೊತ್ತಾಗುತ್ತೆ ಇವತ್ತು ಈ ಸೀನ್ ಇದೆ. ನಾನು ಓದ್ತೀನಿ, ಅದನ್ನ ಸೀನ್ ಥರ ಓದ್ತೀನಿ, ಈ ರೀತಿ ಎಲ್ಲ ಓದಲ್ಲ. ಇವತ್ತು ಕಿಸ್ಸಿಂಗ್ ಸೀನ್ ಇದೆ ಆ ಥರ ಯಾವತ್ತೂ ಆಗಿಲ್ಲ. ಆದರೆ ನಾವು ಯಾವಾಗ ಆ ಸೀನ್ ಮಾಡ್ತೀವೋ ಫಿಲ್ಮಲ್ಲಿ, ಕಿಸ್ಸಿಂಗ್ ಸೀನ್ ಮಾಡ್ತಿದೀವಿ ಅಂತಾನೆ ಅನ್ಸಲ್ಲ. ಯಾಕಂದ್ರೆ 100 ಜನ ನಮ್ಮನ್ನು ಹೀಗೆ ನೋಡ್ತಾ ಇರ್ತಾರೆ. ಒಂದು ಕ್ಯಾಮ್ರಾ ಇರುತ್ತೆ, ಲೈಟ್ ಇರುತ್ತೆ, ಯಾರೋ ಅಲ್ಲಿ ಮಲಗಿರ್ತಾರೆ, ಇನ್ಯಾರೋ ಇಲ್ಲಿ ಯಾರ ಜೊತೆನಾದ್ರೂ ಅವ್ರು ಮಾತಾಡ್ತಿರ್ತಾರೆ. ಸೊ ಫಾರ್ ಯು ಇಟ್ಸ್ ವೆರಿ ಮೆಕ್ಯಾನಿಕಲ್, ಟೆಕ್ನಿಕಲ್ ಸೀನ್ ಥರ ಇರುತ್ತೆ. ಆಕ್ಷನ್ ಸೀಕ್ವೆನ್ಸ್ ಇರುತ್ತಲ್ಲ, ನಂಗೆ ಕಿಸ್ಸಿಂಗ್ ಸೀನ್ ಒಂದು ಆಕ್ಷನ್ ಸೀಕ್ವೆನ್ಸ್ ಥರ ಸರ್. ಅಂದ್ರೆ ಅದ್ರ ಹಿಂದೆ ಸಾಕಷ್ಟು ಸೂಕ್ಷ್ಮತೆಗಳಿರ್ತವೆ ಆ್ಯಂಡ್ ಟೆಕ್ನಿಕಲ್ ಥರ. ಲೈಟ್ ಎಲ್ಲಿಡಬೇಕು ಬೆಳಕಿಗೆ ನೋಡಿ, ನೀವು ಅವ್ರ ಮುಖದ ಹತ್ರ ಬಂದ್ರೆ ಅವ್ರ ಮುಖದ ಮೇಲೆ ಲೈಟ್ ಕಟ್ ಆಗುತ್ತೆ. ಸೊ ಇಷ್ಟೆಲ್ಲ ವಿಷಯ ಇರುತ್ತೆ, ನೀವು ಅರ್ಥ ಮಾಡ್ಕೊಳ್ಳಲ್ಲ. ಕಿಸ್ಸಿಂಗ್ ಸೀನ್ ನಡೀತಾ ಇದೆ ಅಂತೀರಾ. ರೀಟೇಕ್ಸ್ ಮಾಡ್ತೀರಾ ನೀವು? ನೋಡಿ ಸರ್, ನನ್ನ ಪ್ರಕಾರ ನಾನು ತುಂಬ ಒಳ್ಳೆ ಕಿಸ್ಸರ್, ಹಾಗಾಗಿ ಒನ್ ಟೇಕ್ನಲ್ಲೇ ಓಕೆ ಆಗುತ್ತೆ ಸರ್. ಫೈನಲ್ ರೌಂಡ್ ಯಾರಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀರಾ? ನೀವು ಐ ವಾಂಟ್ ಆಸ್ಕ್, ಒಂದ್ ವೇಳೆ ನೀವು ಈ ಫೀಲ್ಡ್ ಅಲ್ಲಿ ಇರ್ಲಿಲ್ಲ ಅಂದಿದ್ರೆ ದೆನ್ ನೀವು ಯಾವ ಫೀಲ್ಡ್ ಆಪ್ಟ್ ಮಾಡ್ತಿದ್ರಿ? ನೋಡಿ, ಒಂದ್ ವೇಳೆ ನಾನು ಆಕ್ಟರ್ ಆಗಿರ್ಲಿಲ್ಲ ಅಂದಿದ್ರೆ ಐ ಥಿಂಕ್ ನಾನು ಸ್ಟ್ರಗ್ಲಿಂಗ್ ಆಕ್ಟರ್ ಆಗಿರ್ತಾ ಇದ್ದೆ. ಯಾಕಂದ್ರೆ ಇದನ್ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ನಂಗೆ. ಉದಾಹರಣೆಗೆ ಐ ಗೆಸ್ ಮೈ ಗ್ರ್ಯಾಂಡ್ ಫಾದರ್ ಹೇಳಿದ್ರು, ಜೀನಾ ಯಹಾ ಮರ್ನಾ ಯಹಾ ಇಸ್ಕೆ ಸಿವಾ ಜಾನಾ ಕಹಾ. I want to know what is your most craziest thing that you want to do in your real life. ಏನಂದ್ರೆ 2ನೇ ಸಲ ಆಪ್ಕೆ ಅದಾಲತ್ಗೆ ಬಂದಿದ್ದೀನಿ. ನಾವೊಂದು ಬ್ರೇಕ್ ತಗೊಳ್ಳೋಣ, ಮತ್ತೆ ಬ್ರೇಕ್ ಆದ್ಮೇಲೆ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಅಂಶುಲ್ ಚತುರ್ವೇದಿ ಅವರ ತೀರ್ಪನ ಇವತ್ತಿನ ಮೊಕದ್ದಮೆಯ ಮೇಲೆ. ನಾನು ಪ್ರಯತ್ನ ಪಡ್ತೀನಿ ಮುಂದಿನ ಸಲ ಬರುವಾಗ ಇನ್ನೂ ಸಾಕಷ್ಟು ಆರೋಪಗಳನ್ನು ತಗೊಂಡು ಬರ್ತೀನಿ. ಆ ಶೋ ಕೂಡ ಇಷ್ಟೇ ಮಜವಾಗಿರಲಿ ಅಂತ. ಬಟ್ ಥ್ಯಾಂಕ್ ಯು ಸೋ ಮಚ್, ರಿಯಲಿ ಥ್ಯಾಂಕ್ ಯು. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸಿದ್ವಿ ಫಿಲ್ಮ್ ಸ್ಟಾರ್ ರಣಬೀರ್ ಕಪೂರ್ ಮೇಲೆ. ಈಗ ಸಮಯ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಅಂಶುಲ್ ಚತುರ್ವೇದಿ ಅವರ ತೀರ್ಪಿಗೆ. ನೀವು ಯಾವಾಗ ಪರಸ್ಪರ ಒಬ್ರಿಗೊಬ್ರು ಮಾತಾಡ್ತಿದ್ರೋ ಆಗ ಐ ವಾಸ್ ಲುಕಿಂಗ್ ಅಟ್ ದಿ ಆಡಿಯನ್ಸ್ ಫಾರ್ ಮೋಸ್ಟ್ ಆಫ್ ದ ಟೈಮ್. ಏನ್ ರಿಯಾಕ್ಷನ್ಸು ನಿಮ್ ಮಾತುಕತೆಯಿಂದ ಬರ್ತಿತ್ತು, ದೇ ಟೂ ಕಾಂಟ್ರಡಿಕ್ಟರಿ ಆಗಿತ್ತು. ಒಂದಂತೂ ಗೊತ್ತಾಗತ್ತೆ, ಇವರು ತುಂಬಾ ಸಮಯ ಪ್ರಜ್ಞೆ ಇರೋಂಥ ವ್ಯಕ್ತಿ. ಒಂದ್ ವೇಳೆ ಇವರು ಚಿಕ್ಕವರಾಗಿದ್ರೆ ಆಗ ನಾವು ಹೇಳ್ತಿದ್ವಿ ಸ್ವಲ್ಪ ತಮಾಷೆ ವ್ಯಕ್ತಿ ಅಂತ. ಉತ್ತರ ತುಂಬಾ ಚೆನ್ನಾಗಿ ಕೊಡ್ತಾರೆ. ಬಟ್ ಇಫ್ ಯು ಲುಕ್ ಅಟ್ ದಿ ಅದರ್ ಟ್ರ್ಯಾಕ್, ಇಷ್ಟು ಸಮಯದಲ್ಲಿ ಏನ್ ವಿಷಯಗಳನ್ನ ಇವ್ರು ಹೇಳಿದ್ರು. ಬನ್ಸಾಲಿ ಅವರ ಫಿಲ್ಮ್ ತುಂಬಾ ದೊಡ್ಡ ಫ್ಲಾಪ್ ಆಗಿತ್ತು, ಆದ್ರೆ ಇಷ್ಟು ವರ್ಷದ ನಂತರ ಕೂಡ ಇವ್ರು ಇಲ್ಲಿ ಕೂತು ಅವರನ್ನ ಡಿಫೆಂಡ್ ಮಾಡ್ತಾರೆ. 3 ಖಾನ್ಗಳ ಬಗ್ಗೆ ಮಾತಾಡಿದಾಗ ಒಂದು ಆಸ್ಪಿರೇಷನಲ್ ರೀತಿ ಇದೆ, ಮತ್ತೆ ಸಲ್ಮಾನ್ ಜೊತೆ ಕೆಲಸ ಮಾಡಿದಾಗ ರಾಮ ಲಕ್ಷ್ಮಣರ ತರ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ 2 ಏನು ಡೈವರ್ಜೆಂಟ್ ಲೈನ್ಸ್ ಇವೆ ಆಫ್ ಬೀಯಿಂಗ್ ದಿ ಮಿಸ್ಚೀವಿಯಸ್ ಸ್ಟಾರ್. ಆದ್ರೆ ಯಾರ ಮಿತಿಗಳನ್ನು ದಾಟಲ್ವೋ, ಜನರಿಗೆ ತೊಂದರೆ ಕೊಡಲ್ವೋ, ಅಥವಾ ಒಂದು ಪ್ರೋಟೋಕಾಲ್ ಇಡ್ತಾರೆ. ಐ ಥಿಂಕ್ ದಿಸ್ ಕಾಂಬಿನೇಷನ್ ಸಾರ್ಟ್ ಆಫ್ ಗಿವ್ಸ್ ಹಿಮ್ USP. ಏನು ಪಾಲಿಟಿಕ್ಸ್ ಅಲ್ಲಿ ವಾಜಪೇಯಿ ಅವ್ರಿಗೆ ಹೇಳೋರು ಏನಂದ್ರೆ ಟೆಫ್ಲಾನ್ ಕೋಟಿಂಗ್ ಇರುತ್ತೆ ಅಂತ, ನಥಿಂಗ್ ನೆಗೆಟಿವ್ ಸ್ಟಿಕ್ಸ್ ಟು ಯು. ಆ್ಯಂಡ್ ಒಂದ್ ವೇಳೆ ನಾವು ಇವ್ರ ಮೇಲೆ ಯಾವುದೇ ಚಾರ್ಜ್ ಹಾಕಿದ್ರೂ ಕೂಡ ನನ್ನ ನಂಬಿಕೆ ಏನಂದ್ರೆ ಆಡಿಯನ್ಸ್ ಇವ್ರನ್ನ ಇಷ್ಟೊತ್ತು ನೋಡಿದ್ಮೇಲೆ ಕನಿಷ್ಠ ಪಕ್ಷ ಫೀಮೇಲ್ ಪಾಪ್ಯುಲೇಷನ್ ಏನಿದೆಯೋ ಆಡಿಯನ್ಸಲ್ಲಿ ಇವ್ರ ಮೇಲೆ ಯಾವುದೇ ಚಾರ್ಜ್ ಹಾಕಿ ಅವ್ರ ಗಮನ ಕೊಡಲ್ಲ. ಆ್ಯಂಡ್ ದಿಸ್ ಅನ್ ಆಡ್ ಕ್ಯಾಂಪೇನ್ ಫಾರ್ ಸಮಥಿಂಗ್ ಕಾಲ್ಡ್ ಗುಡ್ ಲುಕಿಂಗ್ ರಾಸ್ಕಲ್ ಆನ್ ಟೆಲಿವಿಷನ್. If we take it stage further and we say, a superbly charming rascal with Teflon coating. ಮತ್ತೆ ಅತ್ಯಂತ ಖುಷಿ ವಿಚಾರ ಅಂದ್ರೆ ಇವರು ಇನ್ನೂ ಸಿಂಗಲ್ಲು. So I don't think that anything which you hold against him will today be taken by people with any seriousness. I think he is barred from all the charges. ಥ್ಯಾಂಕ್ ಯು. ನೀವೇನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ವೆಲ್, ತುಂಬ ಧನ್ಯವಾದ ನಿಮ್ಮೆಲ್ಲರಿಗೂ. ಯು ಆಲ್ ಹ್ಯಾವ್ ಬಿನ್ ಅಮೇಝಿಂಗ್. ಈ ಶೋ, ಥ್ಯಾಂಕ್ ಯು ಸೋ ಮಚ್. ಇದು ನನಗೆ ತುಂಬ ದೊಡ್ಡ ವಿಷಯ ಆಗಿತ್ತು. ನಾನು 2ನೇ ಸಾರಿ
ಆಪ್ಕಿ ಅದಾಲತ್ಗೆ ಬಂದಿದ್ದೀನಿ. ಮೊದಲನೇ ಸಲ ರಾಜನೀತಿ ಜೊತೆ ಬಂದಿದ್ದೆ, ಅಂದ್ರೆ ಟೀಮ್ ಜೊತೆ ಬಂದಿದ್ದೆ. ಸೊ ನಾನು ಪ್ರಯತ್ನ ಪಡ್ತೀನಿ ಮುಂದಿನ ಸಾರಿ ಬಂದಾಗ ಇನ್ನೂ ಸಾಕಷ್ಟು ಆರೋಪ ತಗೊಂಡ್ ಬರ್ತೀನಿ. ಇದರಿಂದ ಆ ಶೋ ಇಷ್ಟೇ ಮಜವಾಗಿರುತ್ತೆ. ಬಟ್ ಥ್ಯಾಂಕ್ ಯು ಸೋ ಮಚ್, ರಿಯಲಿ ಥ್ಯಾಂಕ್ ಯು. ನಮ್ಮ ಶುಭಾಶಯಗಳು ರಣಬೀರ್ ಅವರ ಜೊತೆಗಿದೆ. ಇವರು ಪ್ರಪಂಚದ ಅತಿ ದೊಡ್ಡ ಆಕ್ಟರ್, ಅತಿ ದೊಡ್ಡ ಫಿಲ್ಮ್ ಮೇಕರ್ ಆಗೋದಕ್ಕೆ ಇಷ್ಟಪಡ್ತಾರೆ. ನಿಮ್ಮೆಲ್ಲರ ಶುಭಾಶಯಗಳು ಇವರ ಜೊತೆಗಿದೆ. ಇವರ ಕನಸು ಯಶಸ್ವಿಯಾಗಲಿ. ಇವರು ಪ್ರಪಂಚದ ಅತಿ ದೊಡ್ಡ ಆಕ್ಟರ್ ಆಗಲಿ, ಪ್ರಪಂಚದ ಅತಿ ದೊಡ್ಡ ಫಿಲ್ಮ್ ಮೇಕರ್ ಆಗಲಿ. ಈ ಶುಭಾಶಯದೊಂದಿಗೆ ಇವತ್ತಿನ ಶೋ ಇಲ್ಲಿಗೆ ಮುಗಿಸೋಣ. ಮುಂದಿನ ವಾರ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಮತ್ತೊಬ್ಬ ಹೊಸ ವ್ಯಕ್ತಿ ಜೊತೆ. ಅಲ್ಲಿವರೆಗೆ ನಮಸ್ಕಾರ.